ಎಲ್ಲ ಸಂಸ್ಕಾರಗಳನ್ನು ಬಿಟ್ಟು ಅನುಭವ ಮಾಡಬೇಕಾಗತ್ತೆ. ಏನು ಅವನ ಒಳಗೆ ಹಿಡ್ಕೊಂಡು ಕೂತೆ ಅಂದರೆ ಅನುಭವ ಬರ್ಬೇಕಾರೆ ಹೆಂಗೆ ಅದನ್ನು ಖಾಲಿ ಮಾಡೋಂಥ ಅದಕ್ಕೆ ಹೇಳ್ಯಾರ, ತುಂಬಿಕೊಂಡದ್ದನ್ನೆಲ್ಲ ಖಾಲಿ ಮಾಡಿ ಮನುಷ್ಯನೊಳಗೆ ಏನೇನು ತುಂಬಿಕೊಂಡು ಅವನ್ನೆಲ್ಲ ಅನ್ಯ ಭಾವನೆಗಳಿಂದ ತೆಗೆದಾಕ ಇದ್ದ ವಸ್ತುವಿನ ಅನುಭವ ನಮಗಾಗತ್ತೆ, ಯಥಾರ್ಥ ವಸ್ತುವಿನ ಅನುಭವ. ಸಾಮಾನು ತೆಗೆದೋಗೋದಷ್ಟೇ ಕೆಲಸ ಮನಸ್ಸಿಗೆ ತುಂಬಿಕೊಂಡದ್ದು, ಅದು ಬಯಲು ಐತೆ ಹೊಸದಾಗಿ ಏನು ತರಬೇಕಾಗಿಲ್ಲ, ಅದನ್ನು ಬಯಲು ರೆಡಿ ಇದ್ದದ್ದು ಐತೆ. ಸಾಮಾನುಗಳ ತುಂಬಿಕೊಂಡವಂಥ ಬಯಲಿನ ಇದಾಗಬಂದು ನಮ್ಗೆ ಜಾಗ ಇಲ್ಲಪ್ಪ ಇಲ್ಲಿ ಅಂತ, ಬಯಲೇ ಇಲ್ಲಪ್ಪ ಇಲ್ಲಿ ಅಂತ ಸಾಮಾನು ತೆಗೆದು ಹಾಕು, ಅದು ಐತೆ ಹೊಸದಾಗಿ ತರಬೇಕು, ಅದನ್ನೇನು ತಂದು ಹಾಕಬೇಕಾಗಿಲ್ಲ. ಆನಂದವನ್ನು ಇವೆಲ್ಲ ಕಲ್ಪನೆಗಳನ್ನೆಲ್ಲ ಸರಿಸ ಅಲ್ಲಿ ಆನಂದದ ಅನುಭೂತಿಯಾಗಿ ಶುರು ಆಕೈತಿ. ಬ್ರಹ್ಮೀಭೂತ ಆದಾಗ ಹಮ್ಮಿನ ಇದಿಲ್ಲ, ಅಸ್ತಿತ್ವವಿಲ್ಲ ಅಲ್ಲಿ. ಅದು ಆತ್ಮನ ಆಶ್ರಯವನ್ನು ಪಡೆದ ಅಹಂಕಾರದು ವ್ಯವಹಾರ ಮಾಡ್ತದೆ. ಏನು ಆತ್ಮನನ್ನು ಬಿಟ್ಟು ಇಲ್ಲ ಅದು ಅಹಂಕಾರ. ಏನು ಅದನ್ನು ಆಶ್ರಯಿಸ್ಕೊಂಡು ಅದರ ಆಶ್ರಯ ತಪ್ಪಿತಂದ್ರೆ ಅದು ಜಡ ಆಗಿ ಹೋಗ್ತೈತಿ. ಹಮ್ಮಿನೊಳಗೆ ಇಚ್ಛೆ ಆಗೋದು ಆನಂದ ಹೊಂದಬೇಕಂತ ಅನುಭವ ಪೂರ್ತಿ ಆದಾಗ ಹಮ್ಮ ಬಾದಾಗಿ ಹೋಗ್ಬಿಡ್ತು. ಏನು ಹಮ್ಮ ನಡೆದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದು ಏನಾಗ್ಯದ ಅಂತ. ಜ್ಞಾನ ಯಾರಿಗೆ ಆಕೈತೆ ಅಂದರೆ ಆ ಹಮ್ಮಿಗೆನ ಆಗೋದು. ಆನಂದದ ತಿಳುವಳಿಕೆ, ಆನಂದ ಸ್ವರೂಪನಿದ್ದೇನೆ ಅನ್ನುವಂಥ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅದು ಪರಿಶುದ್ಧವಾದ ಅಹಂಕಾರಕ್ಕೆ ಆಕೈತಿ. ಸಂತೋಷ ಮನಸ್ಸಿಗೆ ಆಕೈತಿಲ್ಲ, ಅನ್ಯವಾಗಿದ್ದಾಗ ಅದನ್ನು ಹೊಂದಬೇಕನ್ನೋ ಇಚ್ಛೆ ಆಕೈತಿ. ಅದೇ ನೀನಾಗಿ ಹೋದಾಗ ಇಚ್ಛಾ ಯಾದಕ್ಕಾಕೈತಿ, ಯಾವ ಇಚ್ಛೆನೂ ಉಳಿದು ನೀನು ಎಲ್ಲರದು ಅನುಭವದ ಇದು ಹಿಡ್ಕೊಂಡ ಹೀನ ಸಂಸ್ಕಾರಗಳನ್ನು ಬಿಟ್ಟು ನೋಡ್ಕೊಂಡಾಗ ಇದು ಅನುಭವ ಬರ್ತದೆ. ಏನು ಸಾಧ್ಯ ಭಿನ್ನ ಆದರೆ ಸಾಧನನೂ ಭಿನ್ನ ಆಕೈತಿ. ಸಾಧ್ಯನೂ ಒಂದೇ ಅದ, ಸಾಧನನೂ ಒಂದೇ ಅದ. ರೊಟ್ಟಿ ಮಾಡಲಿಕ್ಕೆ ಸಾಧನ ಎಲ್ಲರಿಗೂ ಒಂದೇ ಅದಾವಿಲ್ಲ. ಹಂಗೆ ಆನಂದವನ್ನು ಹೊಂದಲಿಕ್ಕೆ ಎಲ್ಲರಿಗೂ ಇದು ಒಂದೇ ಅದ ಮಾರ್ಗ, ಬೇರೆ ದಾರಿನೇ ಇಲ್ಲ. ಮನಸ್ಸಿನಾಗ ಹಿಡಿದದ್ದು ಕೈ ಬಿಡೋದು ಒಂದು. ಮೊದಲು ಆ ಸ್ಥಿತಿಯನ್ನು ಪಡೀನಿ, ಸ್ವರೂಪ ಜ್ಞಾನವನ್ನು ಮೊದಲು ಮಾಡ್ಕೋ, ಅಂದರೆ ನಿನ್ನ ಇರು ಹೆಂಗೈತೆ ಅನ್ನೋದು ಅನುಭವ ಬರ್ತದೆ. ನೀ ಹೆಂಗಿರ್ತೀಯ ಅನ್ನೋದು ನಿನಗೆ ಗೊತ್ತಾದ್ರೆ ಜ್ಞಾನಿ ಹೆಂಗಿರ್ತಾನೆ ಅನ್ನೋದು ನಿನಗೆ ಗೊತ್ತಾಗ. ಮೂರು ಅವಸ್ಥೆಗಳನ್ನು ತೋರ್ದಂಗೆ ಮಾಡಿದರೆ ಭಾವನೆಗಳ ಸಂಬಂಧ ಎಲ್ಲ ತಪ್ಪಿ ಹೋಗ್ಬಿಡ್ತೈತೆ ನೋಡ್ರಿ. ಏನು ಭಾವಕಲ್ಪನೆಗಳೆಲ್ಲ ಅಡಿಗೆ ಹೋಗ್ಬೇಕು, ಮೂರು ಅವಸ್ಥೆಗಳ ಸಂಬಂಧ ತಪ್ಪಿ. ಮೂರು ಅವಸ್ಥೆಗಳು ನಿನ್ನ ಮನಸ್ಸಿನ ಭಾವದೊಳಗೆ ತೋರ್ತಾವ ಅಡಗ್ತಾವಲ್ಲ. ಏನು ವಿವೇಕ ವೈರಾಗ್ಯದ ಸತತ ಅಭ್ಯಾಸದಿಂದ ಇದು ನಮ್ಗೆ ಅನುಭವ ಬರ್ತೈತೆ ನೋಡ್ರಿ. ಇನ್ನೂ ಎಷ್ಟು ಜನ್ಮ ತಿರುಗಬೇಕಾಗೈತಿ ನಾವು ಇದರೊಳಗೆ ನಿಷ್ಠಾ ಉಳಿದ ಅದರ ಅನುಭವ ಮಾಡ್ಕೋಬೇಕಾತಂದ್ರೆ. ತೋರಿಕೆ ವಸ್ತುಗಳಲ್ಲಿ ಐತಿ ನಮ್ಮ ನಿಷ್ಠಾ, ಒಳ್ಳೆ ಅದನ್ನು ನೆನಪು ಮಾಡ್ತೈತಿ. ಹೌದಿಲ್ಲ, ಬ್ರಹ್ಮಭಾವದಲ್ಲಿ ನಿಷ್ಠಾ ಇಲ್ಲ ಏನೈತಿ ನನಗೆ, ಸುಖದಲ್ಲಿ ನಿಷ್ಠಾ, ನಿವಳ ಸುಖದಲ್ಲಿ ನಿಷ್ಠಾ ಯಾರಿಗೈತಿ ಅಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬರ್ತೈತಿ ನಿಷ್ಠಾ ಇದ್ದಲ್ಲಿ. ವಿವೇಕ ವೈರಾಗ್ಯದ ಹೊರತು ನೀ ಎಷ್ಟು ಜನ್ಮ ತಿರುಗಿದ್ರು ಕೆಲಸ ಆಗೋದಿಲ್ಲ. ವಿಷಯಗಳಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಕುಂತ್ಬಿಟ್ಟೇವಿ, ಅದನ್ನು ಬಿಟ್ಟು ಹೋಗಾಕ ಒಲ್ಲೆ ಅಂತೈತಿ ಮನಸ್ಸನ್ನು. ಈ ಕಡೆ ಒಲವು ಬೇಕಲ್ಲ, ನಿಜವನ್ನ ತಿಳ್ಕೊಬೇಕು ಅನ್ನುವಂಥ ಉತ್ಕಟ ಇಚ್ಛಾ, ಒಲವು ಬೇಕು, ಅಂಥ ಸಂಘನೂ ಬೇಕು, ಪ್ರಯತ್ನ ಇದ್ದರೆ ಕೆಲಸ ಆಕೈತಿ ನೋಡಿ. ಬರೀ ಪುಸ್ತಕ ಓದಿದ್ರೆ ಅದು ನಿನಗೆ ಅನುಭವ ಬರ್ತದೆ. ಪುಸ್ತಕದ ಜ್ಞಾನ ಅಲ್ಲ ಇಲ್ಲ. ಏನು ಯಾವ ಪುಸ್ತಕ, ಯಾವ ಭಾಷಾ, ಯಾವ ಲಿಪಿ ಇಲ್ಲದಾಗ ಅದನ್ನು ಹೊಂದ್ಯಾನ ಅನುಭವ. ಆನಂದವನ್ನು ಹೊಂದಲಿಕ್ಕೆ ಯಾವ ಭಾಷಾ ಅವಶ್ಯಕತೆನೇ ಇಲ್ಲ. ಏನು
ಮೂರು ಅವಸ್ಥೆಗಳನ್ನು ಬೀರಿದವ ಪಿಶಾಚಿ ಯಾಕಂದ್ರೆ ತಮ್ಮ ವಾಸನೆಗಳಿಗೆ ಬದ್ಧಾದಂಥ ಜೀವಿಗಳು ಮಾತ್ರ ಪಿಶಾಚಿ ಆಗ್ತಿರುತ್ತವೆ. ಏನು ವಾಸನೆಗಳನ್ನು ನಾಶ ಮಾಡ್ಕೊಂಡು ಅಂತಃಕರಣ ಸ್ವಚ್ಛ ಮಾಡ್ಕೊಂಡು ನಾವು ಪಿಶಾಚಿ ಹಾಕಣ. ಏನು ಯಾರ್ಯಾರಿಗೆ ಏನೇನು ಯಾವಾಗ ಹೋಗ್ಬೇಕಾಗಿರ್ತೈತಿ ಅದ್ರ ಮ್ಯಾಲೆ ಮೊದಲ ಅವ್ರ ಹೆಸರು ಬರೆದು ಬಿಟ್ಟಿರ್ತೈತಿ. ಹೌದು, ಪ್ರತಿಯೊಂದು ಧಾನ್ಯದ ಮ್ಯಾಗ ಅವ ಇವ್ರಿಗೆ ಹೋಗ್ಬೇಕಿದ ಧಾನ್ಯ ಧಾನ್ಯಕ್ಕೆ ಉಪ್ಪರ್ ಖಾನಿ ಒಲಿಕೆ ನಮ್ಮ ಲಿಖಾಣ ಅಂತ ಹೆಸರು ಅಕ್ಕಿ ಅವ ಹೆಸರು ಬರೆದ್ಬಿಟ್ಟು ಅವ ಧಾನ್ಯ ಅವ ಕಾಳಿನ ಮ್ಯಾಗ ಧಾನ್ಯದ ಮ್ಯಾಗ ಇಂಥವ್ರಿಗೆ ಹೋಗ್ಬೇಕಿದು. ಇದನ್ನು ತಿನ್ನೋ ಭಾಗ ಯಾರಿಗೈತಿ ಅವ ಭಾಗ ಹೋಗೋದು. ನಮ್ಮ ತಿನ್ನೋ ಅನ್ನ ಈ ಊರಾಗಿರೋದಿಲ್ಲ, ಬೇರೆ ಅಲ್ಲಿ ಇರ್ತೈತಿ, ಅಲ್ಲಿ ಹೋಗಿ ತಿನ್ಬೇಕು ನಾವು. ಏನು ಇವತ್ತು ಏನಿದ್ರು ಅಲ್ಲಿಗೆ ಹೋಗಬೇಕು, ಎಳ್ಕೊಂಡು ಹೋಗೈತೆ ಅದು. ಬೇರೆ ದೇಶದಾಗಿದ್ರೆ ಅಲ್ಲಿಗೆ ಹೋಗಿ ತಿಂತೈತೆ ಅದು ಹೋಗಿ. ಏನು ಇಲ್ಲಿ ಏನಿದ್ರು ಅದಕ್ಕೆ ಇದಾಗೋದಿಲ್ಲ, ತಾ ಅಡುಗೆ ಮಾಡಿದ್ದ ಬಾಯಿಗೆ ಬೀಳೋದಿಲ್ಲ. ಏನು ಮಾಡಿಟ್ನಪ್ಪ ಮರ ನಮಗೆ ಅಲ್ಲಿ ಹೋಗಿ ಭಾಗ ಅಲ್ಲಿ ಐತಿ. ಎಷ್ಟು ವಿಚಿತ್ರ ಐತಿ ನೋಡ್ರಿ ಅಲ್ಲೆಲ್ಲ. ಏನು ಯಾರ್ಯಾರು ಅನ್ನೋದು ದಿನ ಅಲ್ಲಿ ಎಳ್ಕೊಂಡು ಹೋಗಿ ಅಲ್ಲಿ ಹಚ್ಚೇ ಬಿಡ್ತೈತೆ ಅದು. ಏನು ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಒಂದು ಶಕ್ತಿ ಇರೋದ್ರಿ. ಈಗ ಈಗ ಕಾಣೆ ಕಾಯ್ನಪ್ಪ ನಾಮ್ ಲೆಕ್ಕಾಯಿ ಕಾಣಿಕೆ ನಾಮ್ ಲೆಕ್ಕ ಅಂದ್ರೆ ಇದೆಲ್ಲ ಪೂರ್ವ ನಿರ್ಧಾರಿತ ಆಗಿರ್ತದಲ್ರಿ. ಈ ಪೂರ್ವ ನಿರ್ಧಾರಿತ ಮಾಡುದು ಯಾರು ಅಂತ ತಾನ ಕರ್ಮ. ಇನ್ನೊಬ್ರು ಯಾರೂ ಇಲ್ಲ, ಇದಕ್ಕೆ ತಾನೇ ಮಾಡ್ಕೊಂಡದ್ದು. ತಾ ಮಾಡಿದ್ದೆ ತನಗೆ ಬರೋದು, ಏನು ಮಾಡಿರ್ತಾನೆ ಅದೇ ಬರ್ತೈತಿ ನಮ್ಗೆ. ಈ ನಿಯಮ ಹೆಂಗೆ ನಡೀತದ್ರಿ, ಆ ನಿಯಮಕ್ಕೆ ಚಾಲಕನ ನಾವು. ಇನ್ನೊಬ್ರು ಅದಾರ ದೇವ್ರು ಅಂತೀರಿ ಅದಕ್ಕೆ ನೀವು. ದೇವರು ಮಾಡಿದ ಆಟಪ್ಪ ಇದು ಅಂತ ಅದಲ್ಲ, ದೇವ್ರ ಆಟ ಅಂತಿರ್ತಾರ. ದೇವ್ರು ಅಂದ್ರೆ ನೀನು ನಿನ್ನ ಆಶ್ರಯಿಸ್ಕೊಂಡು ಇದೆಲ್ಲ ವ್ಯವಹಾರ ನಡೆದೈತಿ. ನಿಯಮಿತ ವ್ಯವಸ್ಥಿತವಾಗಿ ನಡೀತೈತಿ. ಅದರ ಒಂದೀಟು ಬದಲಾವಣೆ ಆಗುತ್ತೆ. ಏನು ಅದು ಕರ್ಮದ ನಿಯಮ ಹಂಗೈತಿ. ಏನು ಅದನ್ನು ಯಾರಿಗೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಏನು ನೀವು ಅಲ್ಲಿ ಅಂದರೂ ಕೇಳೋದಿಲ್ಲ, ಅದು ಮಾಡಿಬಿಟ್ರಿ. ಅದನ್ನು ಆ ನಿಯಮಗಳನ್ನು ಉಲ್ಲಂಘನೆ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಏನು ತಪ್ಪಿಸ್ಕೊಳಕ್ಕೆ ಬಂದಿದ್ರೆ ಎಲ್ಲರೂ ತಪ್ಪಿಸಿ ಬಿಡ್ತಿದ್ರು. ಇದನ್ನು ಹಂಗಾದ್ರೆ ಇಲ್ಲಿ ಏನಾರ ಕರ್ಮದ ಇದ್ರಾಗ ನೀ ಕೋರ್ಟ್ನಾಗದು ಏನಾರು ಮಾಡ್ಬೋದು, ರೊಕ್ಕ ಕೊಟ್ಟದು. ಅಲ್ಲಿ ಏನು ರೊಕ್ಕ ಕೊಟ್ಟರು ನೋಡಿದಿಲ್ಲ, ಏನು ಯಾರು ವಸೂಲಿ ಇಲ್ಲ ಅಲ್ಲಿ. ಅದು ಏನು ನಡೀದಿಲ್ಲ, ಅನುಭವಿಸಬೇಕು ನೀವು. ಏನು ಏನೇನು ತಿನ್ಬೇಕು, ಏನೇನು ಉಡ್ಬೇಕು ಅನ್ನೋದು ಮೊದಲ ಪೂರ್ವ ನಿರ್ಧಾರ ಆಗಿಬಿಟ್ಟಿದೆ. ಕಟ್ಕೊಂಡು ಬಂದ್ಬಿಡ್ತೈತೆ. ಅದನ್ನೆಲ್ಲ ಮುಗಿಮಠ ಅದು ಹೋಗೋದಿಲ್ಲ ಸರಿ. ಅಣುಲಿ ಹೊಡೆಸ್ಬೋದಿದ್ರು ಹೊಡೆಸ್ಬೋದೈತಿ, ಮಚ್ಚಿಲೆ ಹೊಡೆಸ್ಬೋದಿದ್ರು ಮಚ್ಚಿಲೆ ಹೊಡೆಸ್ಬೋದು, ಹೂವಿನ ಹಾರ ಹಾಕ್ಸ್ಬೋದು, ಹೂವಿನ ಹಾರ. ಅವು ಯಾವ ಸಹಾಯ ನನಗಲ್ಲ, ನಾನು ಹಚ್ಕೋಬೇಕಲ್ಲ, ಹಚ್ಕೊಳ್ದಂಗೆ ಇರ್ಬೇಕಲ್ಲ. ಏನು ಹಿಗ್ಗು ಕುಗ್ಗುಗಳನ್ನು ಹೊಂದದ ಯಾರ ಮಾಲಿ ಹಾಕಿದ್ರೆ, ಯಾರ ಮಚ್ಚಿಲೆ ಹೊಡೆದ್ರೆ ಒಂದು ನಮೂನಿ ಮಾಡ್ತೇವೆ ನಾವು, ಓದಿಲ್ಲ. ಹಿಗ್ಗು ಕುಗ್ಗುಗಳನ್ನು ಹೊಂದ್ತೀವಿ, ಅದು ಏನೂ ಪರಿಣಾಮ ಆಗಬಾರ್ದು ಜಗತ್ತಿನ ಆಗು ಹೋಗುಗಳಿಂದ. ಅವಾಗ ಜೀವನ್ ಮುಕ್ತ ಅಂತಾರೆ. ಏನು ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ಪೀಡ ಕೊಡ್ತೀವಿ ನಾವು. ಏನು ಬ್ರಹ್ಮನಿಷ್ಠತ್ವ ಬರಬೇಕಾದ ಸ್ವಾರ್ಥವನ್ನು ನಾವು ಬದಿಗಿಡಬೇಕು. ಸ್ವಾರ್ಥವನ್ನು ಬದಿಗಿಟ್ಟಾಗ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಬರ್ತೈತಿ. ತನಗಾಗ್ಲಿಕ್ಕೂ ಇನ್ನೊಬ್ರಿಗೆ ಒಳ್ಳೇದಾಗಲಿಪ್ಪ, ನನಗೆ ಸಿಗ್ಲಿಕ್ಕೂ ಇನ್ನೊಬ್ರಿಗೆ ಒಳ್ಳೆಯದಾಗಲ್ಲ, ಅವ ಬ್ರಹ್ಮನಿಷ್ಠ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಬಯಸ. ನನಗೂ ಹಿತ ಆಗಲಿ ಅವನಿಗೂ ಆಗಲಿ ನಾವು ಮಧ್ಯಮ. ನನಗಷ್ಟೇ ಸಿಗಲಿ ಇನ್ನೊಬ್ಬರಿಗೆ ಬೇಡ ನಾವು ಕನಿಷ್ಠ ಅಂತ. ನಂದು ಹಾಳಾಗಲಿ ಅವನದು ಹಾಳಾಗಲಿ ನಾವು ಅಧಮಾಧಮ ಅಂತಾರೆ. ಅದಲ್ಲ ಅವಾಗ ಏನು ಹೆಸರು ಹೇಳಕ್ಕೆ ಬರೋದು ನಾವು. ರಾಕ್ಷಸಿಗಿಂತ ಹೀನ ವೃತ್ತಿ ಅದು. ನಂದು ಒಂದು ಕಣ್ಣು ಹೋದ್ರೆ ಅವನು ಎರಡು ಹೋಗಲಿ ಅಂತ ಯಾವುದೋ ಕತೆ ಹೇಳ್ತಾರಲ್ಲ ಅವನು. ಹೌದಿಲ್ಲ, ಅವನು ಏನು ಬೇಡ್ಕೊ ಇಬ್ಬರು ಪ್ರತ್ಯಕ್ಷ ಆಗ್ಬಿಟ್ಟಂತ ಅವನು ಕೇಳ್ಬಾ ಮೊದಲು, ಅವ್ನು ಏನು ಕೇಳ್ತಾನ ಅಂತ. ಅವನು ನಿನಗೇನು ಬೇಕಂದ್ರೆ
ನನಗೆ ಅವ್ಗೆ ಏನು ಕೊಡ್ತೀನಿ ನೋಡ ಅವ್ನು ದುಪ್ಪಟ್ಟು ನನಗೆ ಬೇಕಂದಂತ. ಅವ್ಗೇನು ವರ ಕೊಡ್ತೀನಿ ನೋಡು ಅವ್ನು ದುಪ್ಪಟ್ಟು ನನಗೆ ಬೇಕು ಹಿಂಗೆ ಕೇಳಾಕತ್ತಾನಂತ ಅವ್ನು ಅಂತೇಳಿ ಇದು ಹೋತಂತ. ಇದು ದೇವ್ರನ್ನ ಅಡ್ಡಾಡ್ಸೋರು. ಯಾಕ್ರಿ ಏನು ಕೇಳಿದಾನ ನಿನಗೆ ಏನು ಕೊಡ್ತೇನೆ ಅದ್ರ ದುಪ್ಪಟ್ಟು ನನಗೆ ಬೇಕಂದ ನಾವು ಅಂತ. ಅವ್ನು ಹೆಂಗೆ ವಿಚಾರ ಮಾಡಿರ್ಬೋದು, ನನಗೇನು ಕೇಳ್ತಾನ ಅದನ್ನು ನಂದು ಒಂದು ಕಣ್ಣು ಹೋಗಲಿ, ಅವನು ಎರಡು ಕಣ್ಣು ಹೋಗ್ತಾವ. ಹೆಂಗೆ ವಿಚಾರ ಮಾಡ್ಯಾನ ನಾವು. ನನಗೆ ಒಂದೇ ಕಣ್ಣು ಹೋಗ್ಲಿ ಹಂಗಾರ ಅಂದಂತ. ಅವನು ಎರಡು ಕಣ್ಣು ಹೋಗ್ತಾವಲ್ಲ, ಹಂಗಾಗಲಿ ಅವ್ನು ಕಾಣ್ಲಂಗಾಗಲಿ ಕೈಯಾಡಿಸ್ಲಿ ಮಗ ಅವ ಅಂತ. ಅದು ಒಂದಾರ ಇರ್ತೈತಲ್ಲ ಅಂತ. ಎಷ್ಟು ಜನ ನಾವು ಓದಿಲ್ಲ. ನಂದು ಇನ್ನೊಬ್ಬರಿಗೆ ಇದನ್ನು ಮಾಡೋದ್ರಾಗ ಒಂದೇ ಇದು ನಂಬರ್ ಒನ್. ನಾವು ಕೆಡಕ್ಕೆ ಮಾಡೋದು. ಏನು ವೃತ್ತಿ ಅದು ಎಲ್ಲಿ ಯಾರ್ಯಾರಿಗೆ ಯಾವ ಪ್ರಕಾರ ವಿಷಯದ ಆಶಾದಶೆಯಿಂದ ಪೀಡಾ ಕೊಟ್ಟಿರ್ತೀವಿ ನೋಡು, ಆ ಋಣ ತೀರ್ಸ್ಲಿಕ್ಕೆ ಜನ್ಮ ಜನ್ಮಾಂತರ ತಿರ್ಬೇಕಾಗತ್ತೆ. ಸಾಲ ತೀರ್ಸಕ್ಕೆ ಮಾಡಿದ ಪ್ರಕಾರ ಉಂಡ ತೀರ್ಬೇಕಾಗತ್ತೆ. ಹಿಂದೆ ಮಾಡಿದ ಕರ್ಮದ ಫಲ ಅಂತಾರಲ್ಲ, ಏನು ಶರೀರ ಜೀವಂತಿದ್ದಾಗ ಬ್ರಹ್ಮನಿಷ್ಠರು ಬೇಕಾದಂಗೆ ಬೋಧ ಮಾಡಿದ್ರು ಅದರ ಪ್ರಭಾವ ಆಗಲಿಲ್ಲ. ಗಂಟ್ಲು ಒಣಗಿ ಸೊಂಡೆ ಯಾರ ಮಟ್ಟ ಹೇಳಿದ್ರು ಪ್ರಭಾವ ಆಗಲಿಲ್ಲ. ನನ್ನಿಂದ ಗದ್ಗಿ ಪ್ರಭಾವ ಏನಾಕೈತವ ನಿನಗೆ? ಗದ್ಗಿಗೆ ಹೋಗಿ ನಡ್ಕೊಳಕ್ಕೆ ಹೋಗಿ ಅವ್ರು ಇದ್ದಾಗ ಹೇಳಿರು ದಾದ ಮಾಡಲಿ ಹೌದಿಲ್ಲ. ಎಷ್ಟು ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರು ದಾದ ಮಾಡಲಿಲ್ಲ ನೀನು ಹೌದಿಲ್ಲ. ಸಾಧನನ ಸಾಧ್ಯ ಏನು ಸಾಧಕನ ಸಾಧನೆ ಇರ್ತೈತಿ, ಅದು ಸಿದ್ಧನ ಲಕ್ಷಣ ಅದ ಇರ್ತೈತಿ. ಸಾಧಕ ಏನು ಮಾಡ್ತೈತೆ, ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟು ತನ್ನ ಆನಂದದ ಭಾವನೆಯನ್ನು ಹೊಂದಲಿಕ್ಕೆ ಅವನು ಪ್ರಯತ್ನ ಮಾಡ್ತೈತೆ. ಸಿದ್ಧಗಾದ ಸ್ಥಿತಿ ಒಳಗೆ ಇರ್ತಾನೆ ನಾವು. ಎಲ್ಲನೂ ಮನಸ್ಸು ಅವಲಂಬಿಸ್ಕೊಂಡೈತೆ ನೋಡಿ. ಮನುಷ್ಯನ ಗದ್ದಲನ ಇಲ್ಲ ಅಂತ. ಏನು ಅವ್ರಿಗೆ ಬಂದ್ ಮಾಡ ಅಂತೇಳಿ ಕುರ್ಚಿ ಇಡಾಕ್ತಾರ ನೋಡವ್ರು. ಮನಸ್ಸಿಲ್ಲ ಏನು ಕೆಲಸ ಆಗೋದಿಲ್ಲ ನೋಡ್ರಿ. ಮನುಷ್ಯನ ಒಲವು ಬೇಕು ಇದಕ್ಕೆ. ಏನು ಎಲ್ಲ ಹೊರಗಿಂದ ತ್ಯಾಗ ಮಾಡಿದಾಗ ಇದ್ರ ಕಡೆ ಲಕ್ ಕೊಡಕ್ಕೆ ಬರ್ತೈತಿ. ಹೊರಗಿಂದ್ರ ಬಗ್ಗೆ ಅದರದರ ಆಸಕ್ತಿ ಇತ್ತಂದ್ರೆ ಇದ್ರ ಕಡೆ ಲಕ್ ಕೊಡಕ್ಕೆ ಬರುವುದೂ ಇಲ್ಲ. ಮತ್ತು ಹೊರಗೆ ಹೇಳಿಸ್ತದೆ ಅದು. ಬ್ರಹ್ಮನಿಷ್ಠರು ಹೆಂಗಿರ್ತಾರೆ ಅಂದ್ರೆ ಅಭ್ಯಾಸ ಮಾಡ್ಲಿಕ್ಕೆ ನೋಡಕ್ಕೆ ಸಹಿತ ನಿಮಗೆ ಸಿಗೋದಿಲ್ಲ ಅಂತ. ಏನು ಹೊರಗಿಂದದ ಬಗ್ಗೆ ಹೇಳಟ್ಟು ಅವರು ಅದರ ಬಗ್ಗೆ ತಿರುಗಿ ಕೆಡಿಸ್ಬೇಕು. ಜಗತ್ತಿನ ಹಾಗೂ ಉಳ್ಕೊಂಡೆಲ್ಲ ಮರೆತು ಕೇವಲ ಇರುವಿನ ಅನುಸಂಧಾನದಾಗ ತೊಡಗಿರ್ತಾರೆ ಅವರು. ಏನು ಸಂಕಟ ತಪ್ಪಿಸ್ಕೋಬೇಕನ್ನೋಂಗಿದ್ರೆ ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೋಬೇಕು ನೋಡ್ರಿ. ಪುನಃ ಇದನ್ನ ನೆನಪು ಬರ್ದಂಗೆ ಮಾಡ್ಕೋಬೇಕು. ಏನು ಈ ಎಚ್ಚರಿಕೆ ಅವಸ್ಥೆ ಸಂಕಟ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ವಿವೇಕ ಉದಯ ಆದಾಗ ಹೊಳಿತೈತಿ ಅದು. ಅವಾಗ ದೋಷ ದರ್ಶನ ಆಕೈತಿ. ಇದ್ರಾಗ ವಿಷಯ ದೋಷ ದರ್ಶನ ಆಗದ ಹೊರತಾಗಿ ಏನು ಮಾಡಿದ್ರು ಕೆಲಸ ಆಗೋದು ನೋಡ್ರಿ. ಸುಖಿಗಳಾದವ್ರಿಗೆಲ್ಲ ವಿಷಯ ದೋಷ ದರ್ಶನ ಆದರೆ ಇದು ಸಂಬಂಧ ತಪ್ಪಿಸ್ಕೊಂಡ್ರು ಅವರು. ಇದ್ರಾಗ ಸುಖ ಬುದ್ಧಿ ಇಟ್ಕೊಂಡಿದ್ರೆ ಇದನ್ನ ಸಂಬಂಧ ಆಗಿದೆ ಇರ್ಲಿ ಬಿಡ ಅಂತಿದ್ರು. ಏನು ಎಲ್ಲಿವರೆಗೆ ಈ ನಾಮರೂಪಾದಿಗಳನ್ನು ಹಿಡ್ಕೊಂಡು ಸುಖ ಹೊಂದ್ಬೇಕಂತ ಇಟ್ಕೊಂಡು ಕುಂತೀರಿ, ಅಲ್ಲಿ ತನಕ ಅವು ನಿಮ್ಮನ್ನು ಬಿಡೋದಿಲ್ಲ.
ನಾಮರೂಪಾದಿಗಳನ್ನು ಬಿಟ್ಟ ಅರು ಇರುವ ಆನಂದಕ್ಕೆಲ್ಲ ಕೂಡ ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡೋಕೆ ಕಲೀರಿ. ಅಂದಾಗ ಇದು ಗಟ್ಟಿ ಆಗೈತೆ ನಿಮ್ಗೆ. ಯಾವುದನ್ನು ನಾವು ಬಿಡಬೇಕಾಗಿರ್ತೈತಿ ಅವನ್ನ ಹಿಡ್ಕೊಂಡು ಕುಂಡ್ರಿಗೆ ಏನು ಕೆಲಸ ಐತಿ. ಗೊಂಬೆ ಇಟ್ಕೊಂಡು ಕೂತ್ನೆ ಅದನ್ನೊಂದು ನಾಮ ಇಟ್ಕೊಂಡು ಕೂತ್ನೆ ಅದಕ್ಕೆ ಅವ್ರು ಕೇಳ್ತೈತಿ. ಯಾವುದರ ಮಹಾತ್ಮ ಯಾವ್ದಾರ ಗೊಂಬೆ ಪೂಜೆ ಮಾಡ್ಕೊತ ಅಡ್ಡಾಡಿದಾನೆ. ನಾಮರೂಪಗಳು ಬೆನ್ನತ್ತಿದ್ದ ನಿದ್ದೆ ಮಾಡೋಕೆ ಬೇಕಾಗಿಲ್ಲ. ಇವತ್ತು ಆತ್ಪೂರ್ತಿಗೆ ವಿಶ್ರಾಂತಿ ಹೊಂದಾಕ ಯಾವ್ದಾರ ನಾಮರೂಪ ಬೇಕಾಕವನ್ರಿ. ಅವನು ಬಡಬಡಿಸ್ಕೊಂತ ಕೂತ್ರೆ ನಿದ್ದೆ ಇರ್ತೈತೆ ನಿನಗೆ. ನಾಮರೂಪಗಳು ನೆನಪು ಮಾಡ್ಕೊತ ಕೂತ್ರೆ ನಾಮರೂಪ ಇರ್ತೈತಿ. ನಿನಗೆ ಬೇಕಾದದ್ದು ಆರಾಮ. ಆರಾಮಿಗೆ ಯಾವ ನಾಮನೂ ಇಲ್ಲ, ಯಾವ ರೂಪನೂ ಇಲ್ಲ. ಅದಕ್ಕೆ ಯಾವ ರೂಪ ನಾಮದ ಕಡೆಲ್ಲ ಕೊಡಬೇಡ ಅಂತಾರೆ. ನಾವು ಯಾವ್ದಾರ ಒಂದು ರೂಪ ಯಾವ್ದಾರ ನಾಮ ಇಟ್ಕೊಂಡು ಕುಂದ್ಬಿಡ್ತೇವೆ ಅವನು. ಏನು ನಾವು ರೂಪರಹಿತವಾದಂಥ ನಿನ್ನ ಇರು ಅದನ್ನು ನಿರಂತರ ಇದನ್ನೆಲ್ಲ ನಾಮರೂಪಗಳನ್ನು ಬಿಟ್ಟು ಅಭ್ಯಾಸ ಮಾಡಿದಾಗ ಅದನ್ನು ಹೋಗ್ಬರ್ತದೆ. ಪೂಜೆ ಮಾಡುವಾಗ ನಾಮರೂಪಗಳನ್ನು ಹಿಡ್ಕೊಂಡು ಕುಂದಿರ್ತಿರಲಿಲ್ಲ. ಏನು ಹಿಡ್ಕೊಂಡು ಕುಂದಿರ್ತೀವಿ ಅದೇ ಇರ್ತೈತಿ ನನಗೆ. ಈ ದೇಹದ ರೂಪನ ಬಿಡ್ಬೇಕನ್ನೋ ಹೊತ್ನ್ಯಾಗ ಅದನ್ನು ತೊಗೊಂಡೇನು ಆ ನಾಮ ರೂಪ ತೊಗೊಂಡೇನು ಮಾಡವು. ನಾಮರೂಪಾದಿಗಳನ್ನ ಹಿಡ್ಕೊಂಡು ಕೂತ್ರೆ ಎಂದಿಗೆ ಆಗ್ಬೇಕು ನಿನಗೆ. ಆರಾಮ ಬೇಕಾಗೈತಿ, ನಾಮರೂಪಾದಿಗಳು ಬೇಕಾಗ್ಯಾವ ನಿನಗೆ. ನಾಮರೂಪಾದಿಗಳು ಆರಾಮಲ್ಲ, ಆರಾಮ ನಾಮರೂಪ ಇಲ್ಲ. ಅದಕ್ಕೆ ಆರಾಮಿಗೆ ನಮ್ಗೆ ಬೇಕಾದದ್ದು ಆರಾಮದಿಂದ ಆರಾಮಿನ ಕಡೆ ಲಕ್ಷ ಕೊಟ್ಬಿಡೋದು. ನಾಮರೂಪಗಳ ಕಡೆ ಲಕ್ಷ್ಯ ಹಾಕು. ಆರಾಮ್ ಬೇಕಾದರೆ ಈ ದೇಹದ ಸಂಬಂಧ ತಪ್ಪಿಸ್ಕೊಂಡ್ಬಿಡೋದು ನೋಡಿ. ದೇಹಭಾವ ಇಟ್ಕೊಂಡ್ರೆ ನೀತಿ ಸುಧಾ ಆಗ್ತದಿಲ್ಲ ನಮ್ಗೆ. ಮತ್ತೆ ಅದಕ್ಕೆ ಬೇಕಾಗೈತೆ ಗೊಂಬೆ ಅದಕ್ಕೆ ಬೇಕಾಗಿತ್ತು. ಗೊಂಬೆ ಗದ್ದಿಗೆ ಇಟ್ಕೊಂಡು ಕುಂತೀರ ಅವನ್ನೆಲ್ಲ ಕಿತ್ತು ಹೋಗಿದ್ದು ಹೊರತು ಅಧ್ಯಾತ್ಮ ನಿನಗೆ ಹತ್ತದಿಲ್ಲ ಅಂತ. ಏನು ಹೌದು, ನಮ್ಮ ಸುಳ್ಳು ಹೇಳಕ್ಕೆ ಕಲಿಸಿಲ್ಲ ನಮ್ಗೆ. ಇದ್ದಕ್ಕಿದ್ದಂಗೆ ಬೇಕಾದ್ರೆ ತಿಳ್ಕೊ ಸಾಕಾರ ಬಿಡ. ಅಭಿಮಾನ ಹಿಡ್ಕೊಂಡು ಕುಂತೀರ ಗದ್ದಿಗೆ ಗೊಂಬೆ. ಆರಾಮ ಅಮೂರ್ತ ಐತಿವಿ ಏನು ಮೂರ್ತ ಐತಿವಿ. ಮೂರ್ತಿ ಇಟ್ಕೊಂಡು ಕುಂತೀಯಲ್ಲ ಮತ್ತೆ ಇದು ಸುಧಾ ಹತ್ತದಿಲ್ಲ ನಿನಗೆ. ಅದು ಹಿಡ್ಕೊಂಡು ಕುಂತ್ರಿ ಆರಾಮ್ ಬೇಕನ್ನೋ ಮೂರ್ತಿ ಭಾವ ಕೈ ಬಿಡಬೇಕು. ನಾಮರೂಪ ದೇವ್ರು ಮಾಡ್ಯಾನಂತೀರಿ. ನಾಮರೂಪ ಬಿಟ್ಟರೆ ನಿಮ್ಮ ದೇವ್ರಿಗೆ ಸುಮಾರು ಆಗೋದಿಲ್ಲ. ದೇವ್ರಿಗಿಂತ ಹೆಚ್ಚಿನ ಏನು ಕಡಿಮೆ ಅವರು ನೀವು. ನೀವು ಕಲ್ಪಿಸಿದ್ದು ದೇವರಾದ್ರೆ ನೀವು ಯಾರು ಹಂಗಾರ? ನೀವು ಕಲ್ಪಿಸಿದ್ದು ದೇವರಾದ್ರೆ ನೀವು ಯಾರು? ದೇವರು ನಿಮಗೆ ಹುಟ್ಟಿರೋ ಏನು ದೇವ್ರಿಗೆ ನೀವು ಹುಟ್ಟಿರು ಅಂತಿದ್ರು. ನಾವು ಹುಟ್ಟಿಸಿದವ್ರು ಅದಿಲ್ಲ ಅವನು. ದೇವ್ರನ್ನ ಹುಟ್ಟಿಸಿದವ್ರ ನಾವು, ಅವನು ಅಡಗಿಸೋರು ನಾವು. ಎಲ್ಲ ಇದನ್ನು ಯಾರು ಮಾಡ್ಯಾರಪ್ಪ? ಈ ದೇವ್ರು ಮಾಡ್ಯಾರ. ಅವಂಗಾರು ಬಂದು ಅವ ಅಡಗಿಸಿದಾಗ ಅಡಗಬೇಕಾಗಿತ್ತು. ನಿತ್ಯಾಗ ನೀ ಅಡಗಿಸ್ತೀಯಲ್ಲ. ಇನ್ನೊಬ್ಬರು ಮಾಡಿದ್ದು ನಿನಗೆ ಅಡಗಿಸಕ್ಕೆ ಬರ್ತೈತೆ? ದೇವರೊಬ್ಬ ಮಾಡ್ಯಾನ, ಪರಮಾತ್ಮ ಒಬ್ಬ ಅವ್ನು ಸೃಷ್ಟಿ ಮಾಡ್ಯಾನ ಅಂತ ಅವ್ನು ಬಂದು ಅಡಗಿಸಿದಾಗ ಅಡಗಬೇಕಾಗಿತ್ತು. ಇನ್ನೊಬ್ಬರು ಮಾಡಿದ್ದು ನಿನಗೆ ಅಡಗಿಸಕ್ಕೆ ಬರತ್ತಿದ್ದಿಲ್ಲ. ದಿನನಿತ್ಯ ಒಳಗೆ ನಾವು ಅದನ್ನು ಅಡಗಿಸ್ತೇವೆ. ಅದ್ರ ನಿದ್ದೆ ಮನಸ್ಸು ಎಲ್ಲ ಅಡಿಗೆ ಹೋಗಿರ್ತೈತಿ. ಅಲ್ಲಿ ಮನ ಬುದ್ಧಿ ಚಿತ್ತು ಎಲ್ಲ ಅಡಿಗೆ ಹೋಗೋದು. ನೀನು ಕಲ್ಪಿಸ್ಕೊಂಡದ್ದು ಭಾವನೆಗಳೆಲ್ಲ ಅದನ್ನು ನೀನು ಒಂದೇ ಇರ್ತೀಯ. ಹೆಂಗದಿ ನೋಡ್ಕೊ ನೀನು. ಏನು ತೋರದೆ ಅಡಗದೆ ಇದ್ದಂಥ ವಸ್ತು ನೀನದಿ ಅನ್ನೋದನ್ನು ಹೋಗ್ಬಾರ್ದು. ಏನು ನೀನು ದೇಹ ರಹಿತದಿ, ಅದನ್ನು ತಿಳಿಯಾವ ನೀನೇ ಹೆಚ್ಚಿನ ಹೋದಿಲ್ಲ. ಹಂಗೆ ತಿಳಿವಳಿಕೆ ಹೆಚ್ಚಿಂದು, ತಿಳಿಸ್ಕೊಳ್ಳೋದು ಹೆಚ್ಚಿಂದು. ಅರಿವು ಶ್ರೇಷ್ಠ. ಅದಕ್ಕೆ ಅರಿವಿಗಿಂತ ಶ್ರೇಷ್ಠವಾದದ್ದು, ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು, ಪವಿತ್ರವಾದದ್ದು ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಯಾರ್ದಾರ ದಶಿಂದ ಯಾರ ನಿದ್ದೆ ಮಾಡ್ತಾರೇನ್ರಿ? ನಮಗೆ ಬೇಸರ ನಾವು ನಿದ್ದೆ ಮಾಡ್ತೀವಿ.
ಇನ್ನೊಬ್ಬರ ನಿದ್ದೆ ನಾವು ಮಾಡಕ್ಕೆ ಬರ್ತೈತೆ? ನಮ್ಮ ನಿದ್ದೆಯಿಂದ ನಾವು ಮಾಡೋದು. ಆರಾಮ್ ಯಾರಿಗೆ ಬೇಕಾಗಿತ್ತು? ನಮಗೆ ಬೇಕಾಗಿತ್ತು, ಇನ್ನೊಬ್ರಿಗೆ ಬೇಕಾಗಿತ್ತು. ನಿನಗೆ ಆರಾಮ್ ಬೇಕಾದ್ರೆ ನೀನೇ ಪ್ರಯತ್ನ ಮಾಡಿದ್ರು. ನಿಮ್ಮ ಅನುಭವ ನೀವು ನೋಡ್ಕೋರಿ. ನಿಮ್ಮ ಸೊಂಡಿಲೆ ನೀವೇ ನೀರು ನೀವು ನಿಮ್ಮ ಸೊಂಡಿಲೆ ನೀವು ನೀರು ಕುಡಿತೀರೋ, ಇನ್ನೊಬ್ಬರು ಸೊಂಡಿಲೆ ನೀರು ಕುಡಿತೀರೋ? ನಮ್ಮ ನೀರೊಳಗೆ ಹೋಗ್ಬೇಕಂದ್ರೆ ನಮ್ಮ ಸೊಂಡಿನ ಹಚ್ಬೇಕು, ಹೌದಿಲ್ಲ? ಹಾಗೆ ನಮಗೆ ಇವೆಲ್ಲ ದುಃಖದಿಂದ ಬಿಡುಗಡೆ ಹೊಂದ್ಬೇಕಂದ್ರೆ ಸ್ವತಃ ನಾವು ಅನುಭವ ಮಾಡಬೇಕಿದೆ. ಏನು ನಿನ್ನ ಕುಲ, ನಿನ್ನ ಗೋತ್ರ, ಜಾತಿ, ಶರೀರ ಭಾವ ಯಾವ್ದಾರ ದಶೆಯಿಂದ ಅಡಗಿಸ್ತೀವಿ? ಆರಾಮಿನ ದಶೆಯಿಂದ, ಹೌದಿಲ್ಲ? ಒಂದು ವಸ್ತುವಿಗೆ ಹಲವು ನಾಮ ಅಂತ ನೀವು ಹೇಳ್ತೀರಿ, ಮತ್ತು ನೀವು ಬಡ್ದಾಡ್ತೀರಿ. ಯಾವ ಹೆಸರಾದರೂ ಒಂದೇ ಅದ ಬಿಡಂತ ಯಾಕೆ ಬಡ್ದಾಡಕ್ಕೆ ಹೋಗ್ಬೇಕು? ಯಾರ್ದಾರ ದಶೆಯಿಂದ ನಿದ್ದೆ ಮಾಡ್ತಾರೆ? ಎಲ್ಲರೂ ತಮ್ಮ ತಮ್ಮ ದಶೆಯಿಂದ ಹೌದಿಲ್ಲ ಮಾಡೋದು. ದೇಹದ ನಾಮರೂಪಗಳನ್ನು ಹಿಡ್ಕೊಂಡು ವ್ಯರ್ಥವಾಗಿ ನಮ್ಮ ಆಯುಷ್ಯವನ್ನೆಲ್ಲ ಹಾಳು ಮಾಡ್ತೀವಿ, ಬಡದಾಡಿಸಿ ಆಯ್ತು. ನಮ್ಮ ದೇವರಾದು, ನಿಮ್ಮ ದೇವರಾದು, ನಮ್ಮ ದೇವರು ಅನೇಕ ಅವನ್ನೆಲ್ಲ ಆರೋಪ ಮಾಡ್ಕೊಂಡು ಕೂತೀವಿ, ನಿನ್ನ ಮನಸ್ಸಿನಾಗ ಇಟ್ಕೊಂಡು ಕೂತೀವಿ. ಅವನ್ನೆಲ್ಲ ಕೈ ಬಿಡೋನು. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರದು ಅಂತ. ಮಡದಿ ಮಾತನ್ನು ಕೇಳಿ ಜಗಳಕ್ಕೊಬ್ಬರ ಕೂಡ ಹೋಗಬಾರದು. ಮುಂದೆ ಬಲ ಎಂದು ಹಿಂದೆ ನಿಂದಿಪ್ಪರನ್ನು ಕೂಡಬಾರದು. ಬಾಯ್ಬಡ್ಕರಿದ್ದಲ್ಲಿ ಬೀಡಾರು ವಸ್ತಿಯ ಮಾಡಬಾರದು. ಹೆಂಗೆ ಅನುಭವದ ಮಾತುಗ ಹೆಂಗೆ ಹೇಳ್ಯಾರ ಕನಕದಾಸರು? ದೇಹದ ಅಭಿಮಾನ ಬಿಟ್ಟರೆ ಎಲ್ಲ ಅಭಿಮಾನ ಹೋಗ್ತಾವ ನೋಡ್ರಿ. ಯಾವ ದೇವರು ನಿಮ್ಮ ದೇವರು ಬಂದು ನಿಮ್ಮ ದೇವ್ರದೇನೆ ನಿಮ್ಗೆ ಬೇಕಾದದ್ದು ಕೊಡ್ತೇನೆ ಅಂತ ಬಂದು ಹೇಳೋದವನು? ಇವಾಗ ಕಲ್ಪಿಸ್ಕೊಂಡು ಕೂತೀವಿ, ಹೌದಿಲ್ಲ? ಇದ್ದ ಹೆಚ್ಚಾಗೆಲ್ಲ ಅಡಗಿಸಿ ಬಿಡ್ತೀಯಲ್ಲ ಅವನು. ದೇವ್ರು ಮಾಡಿದ್ದಾದ್ರೆ ನಿನಗೆ ಹೆಂಗೆ ಅಡಗಿಸಕ್ಕೆ ಬರ್ತೈತಿ? ನೀವು ಮಾಡಿದ್ದ ನಿನಗೆ ಅಡಗಿಸಕ್ಕೆ ಬರ್ತೈತಿ, ಇನ್ನೊಬ್ಬರು ಮಾಡಿದ್ದ ನಿನಗೆ ಅಡಗಿಸಕ್ಕೆ ಬರ್ತೈತಿ. ಏನೆಲ್ಲ ಭಾವಿಸ್ಕೊಂಡು ಕೂತೀವಿ, ನೀನೇ ಸಂಕಟ ಪಡ್ತೀವಿ. ಇದ್ದು ಬಂದು ಹೊತ್ತಿನಾಗ ಯಾವ್ದಾರ ಉಸಾಬರಿಗೆ ಹೋಗ್ಯಾನ, ಯಾವ್ದಾರ ತಂಟೆಕಾಯಿ ಉಸಾಬರಿಗೆ ಹೋಗಕ್ಕೆ ಬರ್ತೈತಿ? ಎಲ್ಲಿದು ಹೋಗೋ ನೀನು ಅಂತ ನಿದ್ದೆ ಸುಂದು ಬಂತ ನಿದ್ದೆ ಮಾಡಿಬಿಡ್ತೀನಿ. ಒಳ್ಳೆ ಸತ್ಯುಳು ದೇವ್ರು ಅಂತೀರಲ್ಲ, ನಿಮ್ಮ ನಿದ್ಯಾಗ ಯಾಕೆ ಅಡಗ್ತಾವ ಅಂದರೆ? ನೀವು ಹೆಂಗೆ ಕಾಯಂ ಇದ್ರೆ ಹಂಗೆ ಕಾಯಂ ಇರ್ತಾವ ನಾವು ದೇವರು? ಯಾವಾಗಲೂ ಇದ್ದದ್ದಕ್ಕೆ ದೇವ್ರು ಅಂತಿರೋದಿಲ್ಲ ನೀವು. ಯಾವಾಗಲೂ ಇದ್ದವ್ರು ನೀವು ಅಲ್ಲ. ನಿಮ್ಮ ಹೊರತಾವು ನಿಮಗೆ ಅಸ್ತಿತ್ವ ಇಲ್ಲ. ಒಂದು ಅವಸ್ಥೆಯೊಳಗೆ ಹೋದಾಗ ಎಲ್ಲ ಅವಸ್ಥೆಯೊಳಗೂ ನೀ ಇದೆಯಲ್ಲ, ಎಲ್ಲದಕ್ಕೂ ಸಾಕ್ಷಿಯಾಗಿ ಅದೀನಿ. ಅವುಗಳ ವಿಕಾರವನ್ನು ಹೊಂದದೆ ಇದ್ದಕ್ಕಿದ್ದಂಗೆ ಐತಿ ನಿನಗಿರ್ಬೋದು. ಏನು ನೀವು ಭಾವಿಸ್ಕೊಂಡೆ ನೀವೇ ಸಂಕಟ ಪಡ್ತೀರಿ. ಹಾಂ ತೊಗೊಂಡು ಹೆಗಲ ಮ್ಯಾಗ ಹಾಕ್ಕೊಂಡು ಕೆಲಸ ಇಲ್ಲದೆ ತೇಗ್ತೀರಿ ನೋಡ್ರಿ. ಬೀಗರು ಬಿಜ್ಜರು ಅನ್ನೋರು ಪಿಸಾಚಿಗಡಿಸೋದ ಉಪಕಾರ ಮಾಡ್ತಾರೆ. ಏನು ನಾಮರೂಪ ತೆಗೆದ ಮೇಲೆ ಜಪ ಮಾಡ್ತಾನಂತ? ಯಾರು ಜಪ ಮಾಡ್ತೀವಿ? ನಾಮರೂಪ ತೆಗೆದ ಮ್ಯಾಗ ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ನಡೀತದೆ. ಏನು ಅದನ್ನೇ ಮಾಡೋದು. ಇರುವ ಆನಂದದ ಕಡೆಲ್ಲ ಅದರ ನೆನಪಿನಾಗೆ ಇರೋದು. ನಿದ್ದೆ ಮಾಡೋಕ್ಕೆ ಯಾವ್ದಾರ ಜಪ ಮಾಡ್ತೇನೆ? ವಿಷಯಗಳ ನೆನಪು ಮಾಡ್ಕೋತ ಕೂತ್ರೆ ನಿದ್ದೆ ಹತ್ತತ್ತೆ ನಿನಗೆ? ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೊಲ ಅನ್ಕೊತ ಕುಂತ್ರೆ ಹತ್ತತ್ತೆ ನಿನಗೆ? ಎಲ್ಲ ಅಡಗಿಸಿ ಬಿಡ್ಬೇಕು ಅನ್ನೋ ಹೊತ್ನ್ಯಾಗ ಹೊರಗೆ ಏನಾರು ಪೂಜೆ ಮಾಡ್ತಾನಂತ.
ಯಾವಾಗಲೂ ಸ್ವರೂಪದ ನೆನವನಾಗಿರೋ ಮರಣದ ನೆನಪೇರಿ ಬರ್ಬೇಕು. ದೇಹ ಹಿಡ್ಕೊಂಡು ಕೂತವ್ರಿಗೆ ಮರಣದ ನೆನಪು ಬರ್ತದೆ. ನಿದ್ರೆ ಮಾಡೋ ಮರಣದ ನೆನಪು ಎಲ್ಲಿ ಬರ್ತದೆ? ಯಾವಾಗ ಜ್ಞಾನ ಆಯಿತು ಆವಾಗ ಮುಕ್ತ. ನಿದ್ದೆ ಹತ್ತಿದ ಮೇಲೆ ಎದರ ದಶೆಯಿಂದ ಮೋಹ ಮಾಡ್ತೀನಿ. ಬ್ರಾಹ್ಮಿ ಸ್ಥಿತಿ ಪಡೆದವ ಎದರ ದಶೆಯಿಂದ ಮೋಹ ಮಾಡ್ತಾನೆ ಹೇಳಿ. ಚಿಂತೆ ಬೇಕಾದ್ರೆ ಬಾಳೆದಾಗ, ಆರಾಮ್ ಬೇಕಾದಂದ್ರೆ ನಿದ್ದೆ ನೋಡಿ. ಐಚ್ಛಿಕ ನಿದ್ದೆ ಅದು ಯೋಗ ನಿದ್ರೆ. ನಿಮ್ಮನ್ನು ಬಿಟ್ಟುಕೊಟ್ಟು ಎಲ್ಲಿರಲಿ ನಾನು ಅಂತದ್ದು ಚಿಂತೆ. ಜೀವನ ಬೆರೆಸಿದ ಮರಣವಾಗುವುದು ಅಂದರೆ ಚಿಂತೆ. ಎಲ್ಲ ಜೀವನಾನ ಹಾಳು ಮಾಡಿಬಿಡ್ಬೇಕು ನೀನು ಚಿಂತೆ, ವಿಷಯ ಚಿಂತನೆ ಮಾಡೋದ್ರಿಂದ. ಮನುಷ್ಯನೊಳಗೆ ವಾಸನಾ ಗಂಟೆ ನಾಶ ಮಾಡಿಕೊಡ್ಲಿ, ಹಂಗೆ ನಾನು ಸಮಾಧಾನ ಶಾಂತಿ ಹೊಂತೇನೆಂದ್ರೆ ಎಂದಿಗೆ ಸಾಧ್ಯ ಆಗ್ತದೆ ಅದು? ವಾಸನಾ ಗಂಟು ಹೋಗ್ಬೇಕು ನೋಡೋದು, ಸ್ವಲ್ಪ ಉಳಿಯೋದಂತೆ. ಇಲ್ಲ ಅಂದ್ರೆ ಹಂಗೆ ದೊಡ್ಡದು ಗಂಟು ಬೆಳ್ಕೊತ ಹೋಗ್ತೈತೆ, ವಾಸನ ಬೆಳ್ಕೊತ ಹೋಗ್ಬೋದು ಜನ್ಮ ಜನ್ಮ ಅಂತ. ಸಾಲಿ ಕಲ್ತು ಏನು ಮಾಡೋರು? ವೇದಾಂತ ವಿಧಿವತ್ ನಡಿಬೇಕಿದು, ಕ್ರಮವತ್ ಅಭ್ಯಾಸ ನಡಿಬೇಕು ನೋಡು. ವಿಧಿವತ್ ಅಧೀತ ವೇದಾಂತ ನಿಷ್ಠಾಪರನಾಗಿರ್ಬೇಕು ಅಂತ. ಶಿವಾನಂದರ ಮನೆತನದವ್ರಾದ್ರೆ ದುಡ್ಡು ಹೊಲ ಮನೆ ಎದಕ್ಕೆ ಬೇಕಾಗ್ಯವ್ರಿ? ಎಣ್ಣೆದವ್ರಿಗೆ ಕೂಡ ಬಾಯಿಗೆ ಬಾಯಿ ಹಚ್ಚಕ್ಕೆ ಹೋಗ್ಬೇಡ್ರಿ. ಸುಖ ಹೊಂದದ ದಶಿಂದ ಇದು ನಮಗೆ ಹೇಳೋದು ಕೇಳೋದು ನಡೆದದು. ಒಂದು ಮತ್ತೊಂದನ್ನು ಕಾಣೋದಕ್ಕೆ ಅನುಭವ ಅಂತಾರೆ. ಪ್ರಥಮಾನುಭವ ಅಂದರೆ ಶ್ರೇಷ್ಠವಾದಂಥ ವಸ್ತುವಿನ ಬಗ್ಗೆ ತಿಳುವಳಿಕೆ. ಮುಕ್ತಿ ಹೊಂದಬೇಕನ್ನೋ ಭಾವ ಒಂದು ಬೇರೆ ಐತಿಲ್ಲ, ಅನ್ಯ ಭಾವನೆಯನ್ನು ತಾಳಿದ್ದು. ಅದಕ್ಕೆ ಬೇಕಾಗಿತ್ತು ಇದು ಆನಂದ. ಅವರು ಇರೋ ಆನಂದಕ್ಕೆ ಆನಂದ ಬೇಕಾಗಿಲ್ಲ, ಮನಸ್ಸಿಗೆ ಬೇಕಾಗೈತಿ. ಏನು ಎಲ್ಲಿ ತನಕ ಹೊಂದಬೇಕನ್ನೋದು ಐತಿ ನೋಡ್ರಿ, ಅಲ್ಲಿ ತನಕ ತ್ರಿಪುಟಿ ಇರ್ತದೆ. ತಿಳಿಯಾವ ತಿಳಿಸ್ಕೊಳ್ಳೋ ವಸ್ತು ಮತ್ತು ತಿಳುವಳಿಕೆ, ಇವು ತ್ರಿಪುಟಿ ಇರುವಣ. ಹೊಂದಬೇಕನ್ನು ಏನಾರು ಹೊಂದಬೇಕನ್ನೋ ಇಚ್ಛಾ ಹೋತು ಅಂದ್ರೆ ತಾನೇ ತಾನಾಗಿ ಬಿಡ್ತಾನೆ. ಅಲ್ಲಿ ತನಕ ಆನಂದ ಹೊಂದಬೇಕನ್ನೋದು ಐತಲ್ಲ. ನಿದ್ದೆ ಹತ್ತಿದ ಮ್ಯಾಗ ನಿದ್ದೆ ಮಾಡ್ಬೇಕನ್ನೋದು ಉಳಿತೈತೆ, ಏನು ಉಳಿದಿಲ್ಲ ಅವ್ನು. ನಿದ್ದೆ ಮಾಡೋಕ್ಕಿಂತ ಮೊದಲು ನಿದ್ದೆ ಮಾಡ್ಬೇಕಪ್ಪ ಅಂತಾನೆ. ನಿದ್ದೆ ಹತ್ತಿದ ಮ್ಯಾಗ ಎಲ್ಲಿ ಉಳಿತೈತಿ, ಮಾಡ್ಬೇಕನ್ನೋದು ಉಳಿದಿಲ್ಲ. ಈ ತೋರಿಕೆ ಇರೋ ತನಕ ನೋಡವ ನೋಡಿಸ್ಕೊಳ್ಳೋ ವಸ್ತು ನೋಟ, ತ್ರಿಪುಟಿ ಇರುವುದನ್ನ ಇದು. ನಿದ್ದೆ ಹತ್ತು ತನಕ ನೀ ಧನು ಅದ ಒಬ್ಬ ಮದಿಯಲ್ಲ. ಹೊಂದಿದ ಮೇಲಿನ ಮಾತು ಒಂದಕ್ಕಿಂತ ಪೂರ್ವದಲ್ಲಿ ಲಘು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಎಲ್ಲವೋ ಬ್ರಹ್ಮ ಸ್ವರೂಪ ಅನ್ನೋದು ಹೊಂದಿದ ಮ್ಯಾಗಿನ ಮಾತು. ಅದು ಒಮ್ಗಿಲೆ ಎಲ್ಲರಿಗೂ ಲಾಗು ಮಾಡ್ಕೊಳಕ್ಕಾಕೈತೇನ್ರಿ? ಎಲ್ಲ ಸರ್ವಂ ಕಲಿಯುವುದಂ ಬ್ರಹ್ಮ ಅಂದ್ರೆ ಆಕೈತಿ. ಮನಸ್ಸಿಗೆ ಆನಂದ ಹೊಂದಬೇಕನ್ನೋ ಇಚ್ಛಾ ಇಲ್ಲಿ ತನಕ ಇರ್ತೈತೆ, ಆನಂದ ಹೊಂದೋ ಮಟ್ಟ ಇರ್ತೈತೆ. ಹೊಂದಿದ ಮ್ಯಾಗ ಆ ಹೊಂದಬೇಕನ್ನೋ ಇಚ್ಛಾ ಉಳಿದಿಲ್ಲ. ಅದು
ಅನುಭವ ನೋಡ್ಕೋರಿ ನೀವು ಬೇಕಾದ್ರೆ. ನೀ ಎದಕ್ಕೆ ಹೋಗಿದ್ದೆ ಅಂದ್ರೆ ಹಾಂ, ನಿನಗೇನು ಬೇಕಾಗೈತೆ ಅದನ್ನು ಹೊಂದಾಕೋದಿಲ್ಲ. ಹಂಗಾರೆ ಬೇಕಾದದ್ದು ಎಲ್ಲಿ ಐತೆ? ಅದು ಹೊರಗೆ ನೀನು ಬಿಟ್ಟು ಅನ್ಯವಾಗೈತೇನು? ನಿನ್ನಲ್ಲಿ ಐತೇನೋ, ನೀನು ಹೊಳಿವಲ್ದನು. ಆತ್ಮನಾಗಿರ್ಬೇಕಂದ್ರೆ ಅದನ್ನು ನಾವು ಅರಿಬೇಕು. ಅರಿಯುವುದಂದ್ರೆ ಎದುರಿಟ್ಟು ವಿಷಯ ವಸ್ತುಗಳನ್ನು ಎದುರಿಟ್ಟು ತಿಳಿದಂಗೆ ತಿಳಿಯೋದಲ್ಲ ಅಂತ. ಆತ್ಮವನ್ನು ತಿಳಿಯುವುದು, ಬ್ರಹ್ಮವನ್ನು ತಿಳಿಯುವುದು, ಬ್ರಹ್ಮನ ಇರುವುದು. ಏನು ಬ್ರಹ್ಮವಿದ್ ಬ್ರಹ್ಮವಿ ಭವತಿ ಅಂತ. ಬ್ರಹ್ಮವನ್ನು ತಿಳಿಯುವುದು ಬ್ರಹ್ಮನ ಇರುವುದು ಅಂತ. ಕೇವಲ ಅಲ್ಲಿ ಇರುವಿಕೆ, ಅರಿಯುವಿಕೆ ಇಲ್ಲ ಅಲ್ಲಿ. ಏನು ಆತ್ಮನನ್ನು ಅರಿವಿಸ್ಕೊಳ್ಳಿಕ್ಕೆ ಬರೋದಿಲ್ಲ, ಅದು ಅರಿಲಿಕ್ಕೆ ಬರೋದಿಲ್ಲ ಅದನ್ನು. ಯಾಕೆ ಎಲ್ಲವನ್ನು ಅರಿತಕ್ಕಂಥದ್ದನ್ನು ಎದರಿಂದ ಅರಿತೀವಿ? ಎಲ್ಲವನ್ನು ಅರಿತಕ್ಕಂಥ ಅರಿವು ಅದು ನಿನ್ನ ಇರುವು, ಅದು ಆನಂದ ಸ್ವರೂಪದ. ಮನಸ್ಸಿನ ತುಂಬಿಕೊಂಡದ್ದು ಖಾಲಿ ಮಾಡಂದ್ರೆ ಯಾರು ಖಾಲಿ ಮಾಡಬೇಕು? ನೀನೇ ಮಾಡಬೇಕು, ನೀನೇ ಅದಕ್ಕೆ ಪ್ರಯತ್ನ ಮಾಡಬೇಕು. ತಾನೇ ಆತ್ಮ ಆಗಿ ಬಿಟ್ಟಿದ್ರೆ ಹೊಂದ್ಬೇಕನ್ನೋದು ಏನು ಉಳಿದಿದ್ದಿಲ್ಲ. ಮನಸ್ಸು ಆನಂದಮಯವಾದ ಇರುವಿನ ಕಡೆ ಕೊಡಾಕತ್ತೀರ, ನಾವು ಅದು ಅನುಭವ ಬರ್ತೈತಿ. ಮನಸ್ಸಿಗೆ ಬೇಕಾಗೈತಿ. ಮನಸ್ಸು ಅನ್ಯ ಭಾವನೆಗಳನ್ನು ಮಾಡಿಕೊಂಡು ಆರಾಮ್ ಕಳ್ಕೊಂಡಂಗೆ ಆಗೈತಿ. ಪುನಃ ತಿರುಗಿ ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟು ತನ್ನೊಳಗೆ ತಾನು ನೋಡ್ಕೊಳ್ಳೋದು ಕೆಲಸದ ನೋಡ್ರಿ. ಮನಸ್ಸಿಗೆ ಆನಂದ ಆಯ್ತು ಅಂದ್ರೆ ಆನಂದ ಆತಪ್ಪ ಅಂತ. ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಗದ್ಲೆ ಅದಕ್ಕೆ ಬೇಕಾಗೈತಿ. ಎಲ್ಲಿ ರೂಪ ಇಲ್ಲ ಅಲ್ಲಿ ರೂಪದ ಗದ್ಲೆ ಅದಕ್ಕೆ ಬೇಕಾಗಿವ್ರಿ. ನಿನಗೆ ಆನಂದ ಬೇಕಾತಂದ್ರೆ ಸುಮ್ಮನೆ ಇರಕ್ಕೆ ನೀನು. ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ತೈತಿ. ಹನ್ನೆರಡು ಆಲೋಚನೆ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇರೋ, ಸುಮ್ಮನೆ ಇದ್ದಾಗ ಅದು ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ. ನಿನಗೆ ಆನಂದ ಬೇಕಾತಂದ್ರೆ ಸುಮ್ಮನೆ ಇರು. ಜಗತ್ತಿನ ಗುಡಿ ತೊಗೊಂಡು ಏನು ಆರಾಮ್ ಬೇಕಾದವ ಜಗತ್ತಿನ ಗದ್ದಲ ಕೈ ಬಿಡ್ತಾನೆ ನೋಡ್ರಿ. ಆರಾಮ್ ಕಳ್ಕೊಂಡ ನೀ ಜಗತ್ತಿನ ಗದ್ದಲ ಬೀಳೋದು. ಏನು ನೋಡಿ ಹೆಚ್ಚು ಕಡಿಮೆ ನಾ ಹೆಚ್ಚು ಅಂತ ಬಡ್ದಾಡ್ತೀರಿ ನೀವು. ಇದು ಇರುವನು ನೋಡು, ಏನು ಶರೀರ ನೋಡಿದ್ದೀರು. ಇರುವಿಕೆ ಕಡೆ ಲಕ್ಷ ಕೊಟ್ರೆ ಅಲ್ಲಿ ಭೇದ ಬರೋದಿಲ್ಲ. ನಾಮರೂಪಗಳಿಗೆ ಲಕ್ಷ ಕೊಟ್ಟರೆ, ತೂರಿಕೆ ಕಡೆ ಲಕ್ಷ ಕೊಟ್ಟರೆ ಅಲ್ಲಿ ಭೇದ ಕಾಣಿಸ್ತೀವಿ. ಎಲ್ಲಿ ಭೇದತೆ ಅಲ್ಲಿ ನಿಶ್ಚಯವಾಗಿ ದುಃಖ ಆಕೈತಿ. ಭೇದದಿಂದ ಭಯ ದುಃಖ ಶುರುವಾಕೈತಿ. ಲಿಂಗಾಯತರನ್ನವ್ರು ನಾವು ಮ್ಯಾಗಿನವರು ಎದ್ರ ಮ್ಯಾಗಿಂದ ತಿಳ್ಕೊಂಡಿವಿ ನಾವು ಶ್ರೇಷ್ಠ ಅಂತ? ಬ್ರಾಹ್ಮಣರ ಮೇಲಿನವ್ರು ಅಂತ. ನೀವು ಹೆಂಗೆ ತಿಳ್ಕೊಂಡ್ರಿ ನಾವು ಹೆಚ್ಚಿನವ್ರು ಅಂತ? ಏನು ಎಲ್ಲ ಒಂದೇ ಐತಿ. ಪಂಚಭೂತ ಇದನ್ನು ಸಂಘಟಿತವಾದದ್ದು ಐತಿ. ಬ್ರಹ್ಮದ ತಿಳುವಳಿಕೆ ಮಾಡ್ಕೊಳ್ಳೋ ಪ್ರಯತ್ನದ ತೊಡಿ ನಾವು ಬ್ರಾಹ್ಮಣ ಅಂತ.
ನಾವು ಬ್ರಾಹ್ಮಣರು ಹೆಚ್ಚಿನವ್ರಂತ ಏನು ನೋಡಿ ತಿಳ್ಕೊಂಡ್ರಿ? ಅವ್ರು ಕಡಿಮೆ ಇವ್ರು ಹೆಚ್ಚು, ಇದ್ರಾಗ ಹೋತಲ್ಲ ನೀನು ಆ ವಿಷಯ ಎಲ್ಲ. ತಿಳಿದು ನೋಡಿದರೆ ಅಲ್ಲಿ ಭೇದ ಅನ್ನುವಂಥದ್ದು ಬರುವುದಿಲ್ಲ. ಲಿಂಗ ಪೂಜೆ ಎದರ ದಶೆಯಿಂದ ಮಾಡೋದು? ಇಷ್ಟು ದಿನ ಮಾಡ್ಕೊತ ಬಂದಿರಲ್ಲ, ಏನಾಗೈತೆ ನೋಡ್ಕೋರಿ. ನಮಗೇನು ಬೇಕಾಗೈತೆ ಅದ್ರ ಕಡೆ ಲಕ್ಷ ಕೊಟ್ಟಾಗ ಮನಸ್ಸು ನಿಲ್ತೈತೋ, ಇನ್ನು ಬೇಡಾದ್ರ ಕಡೆ ಲಕ್ಷ ಕೊಟ್ಟರೆ ನಿಲ್ತೈತೆ. ಜಗತ್ತಿನ ಯಾವ ವಸ್ತುಗಳನ್ನು ಕೊಟ್ಟರು ಮನಸ್ಸಿಗೆ ತೃಪ್ತಿ ಇಲ್ಲ ನೋಡ್ರಿ. ಕಡೆಗೆ ಎಲ್ಲ ಬೇಸರಕ್ಕವು. ಕಡೆಗೆ ಎಲ್ಲಿ ಹೋಗೈತಿ? ಎಲ್ಲಿ ಆನಂದ ಐತಿ ಅದ್ರ ಕಡೆ ಲಕ್ಷ ಕೊಡಾಕತ್ತೈತಿ ಮನಸ್ಸು. ಹುಡುಗಿ ಕೈಯಾಗಿ ಲಿಂಗಪ್ಪ ಕೊಟ್ರೆ ಅವ್ರ ಲಕ್ಷ ಲಿಂಗಪ್ಪನ ಮ್ಯಾಲೆ ಇರ್ತೈತೋ, ಏನ ಹುಡುಗಂದು ಹುಡುಗಿ ಮ್ಯಾಗ, ಹುಡುಗಿದು ಹುಡುಗನ ಮ್ಯಾಗ ಇರ್ತೈತೋ? ಸುಳ್ಳ ಯಾಕ್ರಿ? ಹೇಳಿದ್ರೆ ಸಿಟ್ಟು ಬರ್ತೈತಿ ನೀವು. ಕೆಲಸ ಇಲ್ಲದೆ ಬಡ್ದಾಡಿ ಒಬ್ರಿಗೊಬ್ರು ಕೆಟ್ಟಾಗಿ ಸತ್ತೋಕಿರಿ. ಬೇಷ್ ಆಕತಿ ಅಂದ್ರೆ ಏನ್ರಿ? ಬೇಡಾದದ್ದು ಹೋಗ್ಬೇಕು, ಬೇಕಾದದ್ದು ಸಿಗ್ಬೇಕು, ನಮಗೆ ಇರ್ಬೇಕು, ಅದಕ್ಕೆ ಬೇಷಿ ಅಂತೀರಿ. ಲಿಂಗಪ್ಪನ ಪೂಜೆ ಮಾಡೋದ್ರಿಂದ ನಿನಗೆ ಬೇಷಿ ಆಗಿದ್ರೆ ಅದನ್ನು ನುಂಗಿ ಬಿಡ್ಬೇಕಾಗಿತ್ತು. ಯಾವಾಗಲೂ ನೀನು ಅಂತೇಳಿ ಇರ್ತಿತ್ತು. ಯಾಕ್ರೆ ತೆಗಿಬೇಕು ಅನ್ನೋದೇ ಬರ್ತಿದ್ದಿಲ್ಲ ನಿನಗೆ. ಒಳಗೆ ನುಂಗಿ ಒತ್ತಟ ಇಟ್ಕೊಂಡ್ಬಿಡೋದು ನಿನಗೆ. ಆಕೈತೇನ ಅದನ್ನು ಇಟ್ಕೊಳಕ್ಕೆ? ಜಡ ವಸ್ತುಗಳನ್ನು ಇದ್ರಾಗ ಸೇರಿಸ್ಕೊಳಕ್ಕಾಗೋದಿಲ್ಲ. ನೀನಾಗಿದ್ರೆ ಆರಾಮಿರ್ತಿದ್ದಿ. ಇದನ್ನ ಹಿಡ್ಕೊಂಡು ಕೂತ್ರೆ ಆರಾಮಿರಕ್ಕಾಗೈತಿ ನೀನು? ಆರಾಮು ಎಲ್ಲಿ ನಮ್ಗೆ ಅನುಭವ ಬರ್ತೈತಿ? ಹೊರಮುಖ ವೃತ್ತಿ ಒಳಗೆ ಒಳಗೆ ಆಂತರಿಕವಾಗಿ ಅನುಭವ ಬರ್ತೈತಿ. ಹೊರಗೆ ಎಲ್ಲಿ ಅದು ಸಿಗೋದಿಲ್ಲ, ಒಳಗೆ ಅಂತರ್ಮುಖಿ ಆದಾಗ ಬರೋದು. ಒಬ್ಬರೊಬ್ಬರು ವಿಷಯ ಸಂಬಂಧ ಬಡದಾಡಿ ದೂರ ಯಾಕಾದ್ರೆ ಅವರು? ವಿಷಯ ಸಂಗ್ರಹ ಎಲ್ಲಿ ಇರ್ತೈತಿ ಅಲ್ಲಿ ಬಡದಾಡಿ ಚಾಲು ನೋಡ್ರಿ. ಈ ಶರೀರ ಭಾವನೆ ಬಿಡ್ಬೇಕನ್ನುವತ್ತು ನಾವು ಹೊರಗಿನ ಗೊಂಬೆ ತೊಗೊಂಡು ಏನು ಮಾಡವ? ಬಾಕಿ ಮೂರ್ತಿ ಇಟ್ಕೊಂಡು ಏನು ಮಾಡವ? ಈ ಮೂರ್ತಿನ ಕೈ ಬಿಡ್ಬೇಕನ್ನುವತ್ನಾಗ ಏನು ಪ್ರಯೋಜನ ಹೇಳ್ರಿ? ಆನಂದದಲ್ಲಿ ಮನಸ್ಸು ತಲ್ಲೀನಾಗೋ ದಶಿಂದ ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡಿತ್ತು. ಉತ್ಕಟ ಇಚ್ಛಾ ಇದ್ರೆ ಆಕೈತಿ. ಒಳಗೆ ಹೊರಗೆ ಅಂತ ನೀನೇ ಕಲ್ಪಿಸ್ಕೊಂಡು ಅದು ಒಳಗೆ ಹೊರಗೆ ಅನ್ನೋ ಭಾವ ಸಹಿತ ಇಲ್ಲ ಅಲ್ಲಿ ನಿನ್ನ ನಿಜವಾದ ಇರುವಿನಲ್ಲಿ. ಒಳಗೆ ಹೊರಗೆ ಎನ್ನದೆ ಹೊರೆ ಬಚ್ಚಿ ಜ್ಯೋತಿ ನೀನಾಗು ತಿಂತು ಅಂತ. ಭಾಳೆ ಸಂಕಟ ಏನು? ಆರಾಮಿರೋದು ಸಂಕಟ ಅಂದ್ರೆ ನಿದ್ದೆ ಸಂಕಟ ಏನು? ಬಾಳೆ ಸಂಕಟ ಅಂದ್ರೆ ನಿದ್ದೆಯಾಗಿ ಹೆಂಗೆ ಇರ್ತೀವಿ ನೋಡಿ, ಆರಾಮಿರ್ತೀವಿ ಅಲ್ಲಿ. ಏನು ಅನ್ಯ ಭಾವ ಇಲ್ಲ, ಏನು ತಿಳಿಯಲಿ ಆರಾಮಿರ್ತೀವಿ. ಸಮಾಧಿ ಒಳಗೆ ತಿಳಿದು ಆರಾಮಿರ್ತೀವಿ. ಅದಕ್ಕೆ ಸಮಾಧಿಗೂ ನಿದ್ದೆಗೂ ಬಹಳ ಅಂತರ ಅದ. ನಿದ್ದೆ ಹತ್ತಿದ ಅವ್ನು ಅವ್ನಿಗೆ ಕಳಸಿ ಬೀಳ್ತೈತಿ. ಸಮಾಧಿ ಹೊಂದಿದ ಅವ್ನು ಕಳಸಿ ಬೀಳೋದಿಲ್ಲ. ಏನು ಅವನ ಶರೀರ ಅಸ್ತವ್ಯಸ್ತ ಆಗೋದಿಲ್ಲ. ಅವನು ಏನು ಬಾಳೆ ಸಂಕಟು ನಿದ್ದೆ ಸಂಕಟು ಅನ್ನೋದು ಎಷ್ಟು ಜನ್ಮಕ್ಕೆ ಹೊಳಿಬೇಕ್ರಿ ನಿಮಗೆ? ಬಾಳೆ ಎಲ್ಲಿ ತನಕ ಸುಖಮಯ ಅನಿಸ್ತದೆ
ಅಲ್ಲಿ ತನಕ ಅದರಿಂದ ಹಿಂದೆ ಸರಿಯಕ್ಕೆ ಆಗೋದನ್ನ ಇಲ್ಲಿ ಯಾರಿಗೂ ದುಃಖ ಕೊಡ್ತೈತಿ ಅನ್ನೋದು ಹೊಳದಾಗ ಖಾತ್ರಿ ಅದಾಗೈತಿ ಸರಿತಾ ನೋಡಿ. ನಿನಗೆ ಆರಾಮ್ ಬೇಕಾಗೈತೆ ಏನೋ ಸುಖ ಬೇಕಾಗೈತೆ, ಸುಖ ಬೇಕಾಗಿತ್ತು ಅಂದ್ರೆ ಇದಕ್ಕೆ ಇರುವಿನ ಕಡೆ ಲಕ್ಷ ಅಂತರ್ಮುಖಿ ಆಗ ಸಾಂಕ್ಟ್ ಬ್ಯಾಡಪ್ಪ ಅಂದ್ರೆ ಜಾಗ್ರವಸ್ಥೆ ಅಡಗಸ. ನಿಮ್ಗೆ ಆರಾಮ ಇರೋದನ್ನು ಯಾರು ಕಲಿಸಿದ್ರು ನಿಮ್ಗೆ ಆರಾಮ? ಹೆಂಗೆ ಗೊತ್ತಾಯ್ತು ನಿನಗೆ ಆರಾಮ? ಯಾವ್ದ್ರ ಸಂಬಂಧ ಬಿಡ್ತಿ? ಎಲ್ಲಿ ಗೊತ್ತಾಗಿತ್ತು ನಿನಗದು? ಮೊದಲು ಗೊತ್ತಿದ್ದದ್ದೇ ನಾವು ಬಿಡ್ತೇವೆ ಅದನ್ನು. ಯಾವಾಗ ಗೊತ್ತಾಗಿತ್ತು ನೆನಪಿಗೆ ತಗೋರಿ. ಈ ಶರೀರ ನೀನಂತ ತಿಳ್ಕೊಂತ ಯಾರು ನಿನ್ನ ಮನೆ ಊಟ ಬಂದು ಹೇಳಿಲ್ಲ ನಿನಗೆ, ಯಾರು ಕಲಿಸಿಲ್ಲ ಅದನ್ನು, ನೀನೇ ಕಲ್ಕೊಂಡಿ. ಇದರಿಂದ ಏನು ಲಾಭ ಆಗಿತ್ತು ನೋಡಿ ಪೂರಂಗ? ಶರೀರ ಭಾವನೆ ಬಿಡ್ಬೇಕನ್ನೋ ಹೊತ್ನ್ಯಾಗ ಹೊರಗಿನ ಹಿಡ್ಕೊಂಡು ಕುಂತು ಏನು ಮಾಡವು? ಏನು ಶರೀರ ನಾನು ಅಂತ ಹಿಡ್ಕೊಳ್ಳೋದು ಮಾತ್ರ ಹಗರಾಗೈತಿ, ಬಿಡೋದು ಮಾತ್ರ ಭಾಳ ಕಠಿಣ ಆಗೈತಿ. ಶರೀರ ಎಲ್ಲಿ ಹಿಡಿದು ಅದನ್ನು ಮನಸ್ಸಿನಾಗ ಹಿಡಿದು ಮನಸ್ಸಿನಾಗೆ ಬಿಡೋದು. ಶರೀರದಾನ ಬ್ಯಾನಿ ಒಂದಿಲ್ಲ ಒಂದು ಇರುವ ನಾವು. ಆ ಬ್ಯಾನಿ ಪೂರ್ತಿ ಅವನ್ನ ಕಳ್ಕೊಂಡು ಅವ್ರು ಯಾರ್ದ ಜಗತ್ ನೋಡಿ. ನೋವು ಮನಸ್ಸಿಗೆ ಹತ್ತತಿಲ್ಲ. ಯಾವ ಹಚ್ಕೋತಾನ ಅವ ಒದ್ದಾಡ್ತಾನೆ, ಯಾವ ಹಚ್ಕೊಳ್ದಲ್ಲ ಅವ ಹಾರಾಡ್ತಾನೆ, ಆರಾಮ ಇರ್ತಾನೆ ಅವನು. ಹೊಂದೋದು ಮಾತ್ರ ಭಾಳ ಅದು ಮಾತಾಡೋದು ಭಾಳ ಹಗರೈತಿ. ಅಂದಲ್ಲೇ ಎಲ್ಲಿಯೋ ಒಬ್ರು ಆಗೋರು ಆ ಸ್ಥಿತಿಯನ್ನು ಹೊಂದವ್ರು. ದೇಹ ಭಾವ ಅಡಗಿಸೋ ಸಂಬಂಧ ವಾಸನ ನಾಶ ಮಾಡ್ಕೋ. ದೇಹ ಭಾವ ಬಂದು ಅಂದ್ರೆ ಎಲ್ಲ ವಾಸನೆಗಳು ಬೆನ್ನು ಹತ್ತಾವ. ಏನು ಅನೇಕ ಜನ್ಮದ ವಾಸನೆಗಳ ಮೂಲಕ ನಾವು ಜನ್ಮ ಜನ್ಮ ಅಂತ ತಿರುಗಬೇಕಾಗೈತಿ. ಈ ದೇಹ ನಾನಲ್ಲ ಅನ್ನೋದು ಖಾತ್ರಿ ಆಗ್ಬೇಕಾದ್ರೆ ನೀನು ಸಮಾಧಿ ಹೊಂದಿದಾಗ ನಿನಗೆ ಖಾತ್ರಿ ಆಗು. ಸಮಾಧಿ ಹೊಂದದ ಹೊರತಾಗಿ ನಾನು ಯಾರಿದ್ದೇನೆ ಅನ್ನೋ ಅನುಭವ ಯಾರಿಗೂ ಆಗೋದಿಲ್ಲ. ಎಲ್ಲದರ ಹಂಗ ಹರಿದ ನಿಂತ ಕೆಲಸಕ್ಕೈತಿ. ಎಂದಿಲ್ಲ ಒಂದು ದಿನ ಗಟ್ಟಿಯಾದಾಗ ಭೇಟಿಯಾಗುವುದಂದಿಂದ ಈಗ ಯಾಕೆ ಗಟ್ಟಿಯಾಗಿ ಅದನ್ನು ಅನುಭವ ಮಾಡ್ಕೋಬಾರ್ದು? ನೀ ಬೇಕಾದಷ್ಟು ಜನ್ಮ ಹುಟ್ಟಿ ಬಾ, ಒಂದಿಲ್ಲ ಒಂದು ದಿನ ಇಲ್ಲಿ ನಿಂತಾಗನ ಗಟ್ಟಿಯಾಗಿ ನಿಂತಾಗನೇ ಇದು ಅನುಭವ ಕೊಡ್ತು. ಎಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ ಅನ್ನುವಂಥ ದೃಢತರ ಭಾವ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಸ್ವರೂಪವನ್ನು ಹೊಂದಬೇಕನ್ನೋ ಇಚ್ಛಾ ಇದ್ದವರಿಗೆ ಹೊಂದಿದವರು ಮಾರ್ಗದರ್ಶನ ಮಾಡ್ಕೊತ ಬಂದಾರ. ಏನು ಆ ಸ್ಥಿತಿಯನ್ನು ಯಾರು ಪಡೆದಿರ್ತಾರೆ ಅವರು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ. ತನ್ನ ನಿಜ ಸ್ವರೂಪವನ್ನು ಹೊಂದಬೇಕನ್ನೋ ಅವರು ಎಲ್ಲಿಯೂ ಒಬ್ಬರು ಆದರೂ ಪ್ರಯತ್ನ ಮಾಡಿ ಅದರ ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋರು ಎಲ್ಲಿಯೋ ಒಬ್ಬರು ಅಂದರು. ಊಟ ಬಲ್ಲವಂಗ ರೋಗಿಲ್ಲಂತ, ಮಾತು ಬಲ್ಲವಂಗ ಜಗಳಿಲ್ಲಂತ. ಚುಟ್ಟ ಸೇರ್ಲಿಕ್ಕೆ ಕಲ್ತು ಬಿಟ್ಟೇವಿ, ಅದನ್ನು ಬಿಡೋದು ಭಾಳ ಕಷ್ಟ ಆಗಿದೆ. ಒಂದು ಕಲ್ತು ಚಟ ಏನೈತೆಲ್ಲ ಅದು ಹೆಣ ಹೋಗೋ ಮಠ ಬಿಡೋದಿಲ್ಲ. ವಾಸನ ಕಟ್ಕೊಂಡು ಮತ್ತೆ ಪುನರ್ಜನ್ಮದಾಗ ಅದನ್ನು ಮುಂದುವರಿಸ್ತೈತಿ. ಮತ್ತೆ ನಾಲ್ಗೆ ರುಚಿ ಕಲ್ತು ಬಿಟ್ಟೇವಿ, ಅದನ್ನು ಬಿಡಲಿಕ್ಕೆ ಭಾಳ ಕಠಿಣ ಆಗೈತಿ. ಸುಖಿಗಳಾದವ್ರು ಎಲ್ಲೋ ಒಬ್ಬರು ಸಿಗ್ತಾರೆ ನೋಡಿ. ಭೋಗಲಾಲ್ಸ ಯಾವಾಗ ಹೊಡೆದು ಹಾಕ್ತೇವಿ ಆವಾಗ ನಮ್ಗೆ
ಆನಂದದ ಅನುಭೂತಿ ಆಗಕ್ಕೆ ಶುರು ಆಕೈತೆ ನೋಡಿ. ಹೃದಯದ ಭೋಗ್ಯಚ್ಚ ತೊರೆಯದೆ ಅಂತ ಹೇಳ್ಯಾರ. ಅವು ವಿವೇಕದಿಂದ ಅವನ ನಾಶ ಮಾಡ್ಕೋಬೇಕು. ಅವನ ಹಠದಿಂದ ಬಿಡೋಂಗಿಲ್ಲ ಅವನು. ಯಾಕ್ರಿ? ಅವನು ಹಠದಿಂದ ಅವ್ನು ನಿಗ್ರಹ ಮಾಡಕ್ಕೆ ಹೋಗ್ಬೇಡ. ವಿಚಾರದಿಂದ ಶಾಶ್ವತ ಆಕೈತಿ. ಹಠದಿಂದ ಆಗಿನ ಪೂರ್ತಿ ಕಷ್ಟ. ಹಠದ ವಾಸನ ಮತ್ತು ಅಂತ ಅನುಕೂಲ ಜಿಗಿದು ಹೋಗ್ತೈತಿ. ಮತ್ತು ವಿಚಾರದಿಂದ ಅವನ್ನೆಲ್ಲ ಸರಿಸೋದು. ಅವನ್ನೆಲ್ಲ ಏನು ವಿಷಯೇಂದ್ರ ಸಂಪರ್ಕ ಹೋಗೋದ್ರಿಂದ ಹಿಂದೆ ಸರ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಅಂದಾಗ ನಿನಗೆ ಎಷ್ಟೆಷ್ಟು ಇದರಿಂದ ಹಿಂದೆ ಸರ್ಕೋತಿ ಅಷ್ಟಷ್ಟು ನಿನಗೆ ಹೋಗಿ ಬರೋಕೆ ಶುರು ಆಕೈತಿ ನೋಡಿ. ಕಾಮಾದಿ ಷಡ್ರೂಪಗಳು ಜಗತ್ತಿನ ಎಲ್ಲ ಜನರಿಗೂ ಒಂದೇ ಅದಾವ. ಮತ್ತು ಅವನು ಕಳ್ಕೊಳ್ಳಿಕ್ಕೆ ಸಾಧನನೂ ಎಲ್ಲರಿಗೂ ಒಂದೇ ಐತಿ. ಅಂದಿದ್ದು ಯಾಕೆ ಹೊಡೆದಾಡಬೇಕು? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಇವೆಲ್ಲರಿಗೂ ಒಂದೇ ಅದಾವೆ. ಹಿಂದಿನವ್ರಿಗೆ ಮುಂದಿನವ್ರಿಗೆ. ಇದು ಹಿಂಗೆ ಒಂದೇ ಐತನೋ ಅನುಭವ ಆತಂದ್ರೆ ಹೊಡೆದಾಟ ಬಡದಾಟ ಎಲ್ಲಿ ಬರ್ತಾವ್ರಿ? ಏಕತ್ವದ ಅನುಭವ ಆದ್ಮೇಲೆ ಶೋಕ ಮೋಹಾದಿಗಳು ಉಳಿದಿಲ್ಲ ಅವನು. ಏನು ಕಾಮನ್ ಯಾರು ಗೆದ್ದಿತಾರೆ ನೋಡ್ರಿ, ಅವ್ರ ಸುಖದಿಂದ ಇರ್ತಾರೆ ನೋಡಿ. ಶರೀರ ಮುದುಕಾದರೂ ಉಣ್ಬೇಕು ಉಡಬೇಕು ಆಶೆ ಹೋಗಿರೋದಿಲ್ಲ. ತಿನ್ನಬೇಕು ಅನ್ನೋ ಆಶೆ ಇನ್ನೂ ಜಾಸ್ತಿನೇ ಹಾಕ್ಕೊಂತ ಹೋಗ್ತೈತಿ. ಇಲ್ಲಿ ತನಕ ಭೋಗ ಮಾಡಿದ್ದು ಎಲ್ಲಿ ಇಟ್ಟಿ ಅಂದರೆ ಆಶೆ ಇನ್ನೂ ಹೋಗಿಲ್ಲ. ಹೊಟ್ಟೆಪ್ಪನವ್ರ ಮಾತು ನಾಲ್ಗೆಪ್ಪನವ್ರು ಕೇಳೋದಿಲ್ಲ. ಹಿಂದಗಡೆ ಹೊಟ್ಟೆ ನಾಲಿಗೆ ಗಾವಾಗೋಂಗೆ ಹೊಡಿತೆ ಅಂದರೆ ಹೊಟ್ಟೆಗೆ ತ್ರಾಸ ಆಕೈತಿ. ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಅಂದರು. ಅದ್ರ ನಾಲಿಗೆ ರುಚಿ ರುಚಿ ಆದದನ್ನು ಹೊಡಿತೆ ಅಂದ್ರೆ ಅದು ಸಿಹಿ ಆದದು, ಅದು ಉದರಕ್ಕೆ ತೊಂದರೆ ಆಕೈತಿ. ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ. ಹೌದು, ಬಾಯಿಗೆ ಅದು ಇಷ್ಟ ಅನಿಸ್ತೈತಿ, ಅದು ಹೊಟ್ಟೆಗೆ ಭಾಳ ಹಿತ ಅನಿಸ್ತೈತಿ. ಏನು ಒಂದು ಸಲ ಅಭ್ಯಾಸ ಮಾಡಿ ತನ್ನ ಸ್ವರೂಪದ ಸ್ಥಿತಿಯನ್ನು ಪಡೆದಪ್ಪ ಅಂತಂದ್ರೆ ಪುನಃ ಸಂಕಟ ಅನ್ನೋದು ನಿನಗೆ ಯಾವ ಜನ್ಮಕ್ಕೂ ಬರ್ತದೆ. ಬಾಳೆ ಚಿಂತೆ ಬಿಟ್ಟು ನಿದ್ದೆ ಮಾಡಾಕರ ಕಲೀರಿ ನೋಡೋಣ. ಏನು ಮೊದಲು ಸ್ವಲ್ಪ ಇಲ್ಲ ಸ್ವಲ್ಪರ ವಿವೇಕ ಉದಯ ಆಗ್ಬೇಕು ನೋಡ್ರಿ. ಅಂದಾಗ ಗುರುಗಳ ಸಹಾಯಕ. ಸ್ವತಃ ಒಲವು ಬೇಕು ನೋಡ್ರಿ. ಒಲವಿಲ್ಲದೆ ಹೇಳೋದು ಕೇಳೋದು ಕೊಳ ಡಬ್ಬ ಹಾಕಿ ನೀರು ಸುರಿದಂಗೆ. ಈ ಬಾಳೆ ನಮಗೆ ಹಿತ ಕೊಟ್ಟತೀವಿ ನಾ ಹಿತ ಕೊಟ್ಟತಿ ಅನ್ನೋದು ಎಷ್ಟು ಜನ್ಮಕ್ಕೆ ಹೊಳಿಬೇಕ್ರಿ ಇದು? ಎರಡನೇದವ್ರು ಒತ್ತಾಯದಿಂದ ಇದನ್ನು ಹೊಂದಾಕಲ್ಲ. ಸ್ವತಃ ನಾವು ವಿಚಾರ ಮಾಡ್ಬೇಕಿದೆ. ಕರ್ಮದ ಫಲ ಮತ್ತು ಅದು ಕಷ್ಟನ ಅದು. ಅದಕ್ಕೆ ಕರ್ಮದಿಂದ ನಿಮ್ಮ ಬಂಧನ ಹೋಗುವುದಿಲ್ಲ. ಕರ್ಮದಿಂದ ಬಲೆ ಬಂದ ಪರಿಯದು ನಿರ್ಮಲ ಜ್ಞಾನದಿಂದ ಅಲ್ಲದೆ ಅಂದ. ಯಾವ ಇದನ್ನೆಲ್ಲ ಮನಸ್ಸಿನಾಗ ತುಂಬ್ಕೊಂಡು ಕುಂತಾನ ಅವಾಗ ಸಮಾಧಾನ ಅದ. ಯಾವ ಮನಸ್ಸಿನಾಗ ತುಂಬ್ಕೊಡೋದನ್ನು ಖಾಲಿ ಮಾಡ್ತಾನೆ ಅವಾಗ ಸಮಾಧಾನ ಅದ ನೋಡಿ. ತುಂಬ್ಕೊಂಡು ಅಲ್ಲಿ ಮನಸ್ಸಿನಾಗ ಏನೇನೋ ತುಂಬ್ಕೊಂಡು ಅನ್ಯ ಭಾವನೆಗಳನ್ನೆಲ್ಲ ಖಾಲಿ ಮಾಡೋದು. ಅಂದಾಗ ನಿನ್ನ ಭಾವದಾಗ ಇರಾಕ್ ಬರ್ತೈತಿ. ಯಾವ ಅನ್ಯ ಭಾವನೆಗಳನ್ನು ಅಳಿತಾನ ಅವ ಆರಾಮದಾನ. ತನ್ನ ಭಾವದಾಗ ಇರ್ತಾನ. ಆರಾಮಿರ್ಬೇಕು ಅನ್ನುವಂಗಿದ್ರೆ ಹೊರಗಿಂದ ಏನು ಹಚ್ಕೊಳಕ್ಕೆ ಹೋಗ್ಬಾರ್ದು ನೋಡಿ. ಲೌಕಿಕತೆ ಹಚ್ಕೊಂಡ್ರೆ ಚಾಲು ಆತ ಹತ್ತಗಷ್ಟೇ ನಿನಗೆ.
ಬಿಡಾಕ ಪುರ್ಸೋತಿಲ್ರಿ ಅಂತ ನಾನು. ಹಚ್ಕೊಂಡದ್ದು ನಮಗೆ ದುಃಖ ಆಗ್ತೈತೆ ಅನ್ನೋದು ಹೊಳಿಬೇಕಲ್ಲ, ಅವಾಗ ಹಚ್ಕೊಳ್ಳೋದು ಕೈ ಬಿಡ್ತಾನೆ. ಒಳಗೆ ಸ್ವಾದ ಹೆಚ್ಚಂದ್ರೆ ಹೊರಗಿಂದ ಕಡಿಮೆ ಆಗೋದಿಲ್ಲ ಅದು. ಮನಸ್ಸೇ ಎಲ್ಲ ಹಚ್ಕೊಳ್ಳೋದು ಬಿಡೋದು. ಬಲಾತ್ಕಾರ ಮಾಡಿದರೆ ಅದು ಕೆಲಸ ಆಗೋದಿಲ್ಲ. ಒತ್ತಾಯದಿಂದ, ವಿವೇಕದಿಂದ ಮನಸ್ಸಿಗೆ ಬುದ್ಧಿ ಹೇಳಿ ಹಿಂದಕ್ಕೆ ಸರಿಸ್ಬೇಕು ಅದನ್ನು. ಯಾವಾಗ ಯಾವನಿಗೆ ರಾಗ ಇರ್ತದೆ ಅವನಿಗೆ ಬಂಧನ ತಪ್ಪುದಿಲ್ಲ. ವಿರತಿನ ಸಂಪತ್ತು ಅಂದ, ರತಿನ ವಿಪತ್ತು. ಯಾವನಿಗೆ ವಿರತಿ ಇರ್ತೈತಿ ಅವನಿಗೆ ಶತ್ರು ಇರುವುದಿಲ್ಲ. ನಿಜವಾಗಿ ನಾವು ಯಾವ್ದು ಹಿತ, ಯಾವುದು ಅಹಿತದ, ಯಾವುದು ನಿತ್ಯದ, ಯಾವುದು ಅನಿತ್ಯದ ಅನ್ನುವಂಥ ವಿವೇಕವಂತರ ಆಗ್ಬೇಕಾಗೈತೆ ನಾವು. ಏನು ನಿದ್ರೆ ಅನುಭವ ಮಾಡಲಿಕ್ಕೆ ಯಾವ ಪ್ರಕಾರ ಶರೀರ ಸಾಯೋದು ಬೇಕಾಗಿಲ್ಲ. ಆ ಪ್ರಕಾರ ತನ್ನ ಸ್ವರೂಪವನ್ನು ಹೊಂದಲಿಕ್ಕೆ ಶರೀರ ಬಿಡೋ ಅವಶ್ಯಕತೆ ಇಲ್ಲ. ಶರೀರಕ್ಕೊಂದೇ ನಿದ್ದೆ ಮಾಡ್ತೀರಿ ನೀವು. ಮನಸ್ಸು ಒಂದು ನಿದ್ರೆ ಒಳಗೆ ಹೋದಿರ್ತೀರ್ತು. ನಿರಂತರ ಅಭ್ಯಾಸ ಹಗಲಿರುಳೆನ್ನದೇ ನಡಿಬೇಕು ನೋಡಿ. ವಿಷಯದ ವ್ಯಾಮೋಹ ಬಿಡಬೇಕು ನೀವು. ಅದಕ್ಕೆ ಸನ್ಯಾಸ ಅಂತಾರೆ. ಸನ್ಯಾಸ ಅಂದರೆ ಅದಕ್ಕಂತಾರೆ. ಏನು ಹಿಡ್ಕೊಂಡು ಕುಂತಿಯಲ್ಲ, ಏನೇನು ಬಿಟ್ಟು ಅದನ್ನೆಲ್ಲ ಕೈ ಬಿಡೋದು. ಬಿಟ್ಟು ಏನು ಅನ್ನೋದನ್ನು ಬಿಟ್ಟು ಇರಕ್ಕಲಿ. ಶರೀರ ಹಿಡ್ಕೊಂಡದ್ದು ಮನಸ್ಸಿನಾಗ ಶರೀರ ಬಿಟ್ಟ ಅಂದ್ರೆ ಆರಾಮ ಹೆಂಗಿರ್ತೀವಿ ನೋಡು, ಆರಾಮನೇ ಇರ್ತೀವಿ. ಹಿಡ್ಕೊಂಡದ್ದು ದುಃಖ ಕೊಡ್ತೈತಿ, ಬಿಟ್ಟದ್ದು ಹೆಂಗಿರ್ತೈತಿ ನೋಡು. ನಿಜವಾಗಿ ನಮಗೆ ಶರೀರ ಇಲ್ಲ ಇಲ್ಲ. ಆದರೂ ಶರೀರ ಕಡೆನ ಸುಖ ಸಿಗ್ತೈತೆ ಅಂತ ಬರೀ ಅದ ಇದ್ರಾಗದೇವು ನಾವು, ಶರೀರ ಭಾವದಾಗ ಅದೇವು. ಶರೀರ ಭಾವ ಯಾವಾಗ ಬಿಟ್ಟಿರ್ತಿ ಯಾವಾಗ ನಿನಗೆ ಸುಖದ ಅನುಭವ ಆಕೈತಿ. ಯಾವ ವಿಷಯದ ಕಡೆಗೆ ಮನಸ್ಸು ಹೋಗೈತಿ ಆ ವಿಷಯಗಳ ನೆನಪಾಕೈತಿ ನೋಡ್ರಿ. ಅದೇ ಆತೈತಿ ನಮ್ಗೆ, ಅದೇ ಇರ್ತೈತಿ. ಆನಂದದ ಕಡೆ ಲಕ್ಷ್ಯ ಕೊಟ್ರೆ ಆನಂದ ಇರ್ತೈತಿ, ವಿಷಯಗಳ ಕಡೆ ಲಕ್ಷ್ಯ ಕೊಟ್ರೆ ವಿಷಯ ಇರ್ತೈತಿ. ಏನು ನೆನೈತಿ ಅದೇ ಇರ್ತೀವಿ ನೋಡ್ರಿ. ಏನು ಬುದ್ಧಿ ಸಮವಾಗುವಿಕೆ, ಅದಕ್ಕೆ ಸಮಾಧಿ ಅಂದ. ಹೆಣ ಹೋಗೋದು ಕಟ್ಟಿಗೆ ಅಂದಿಲ್ಲ ಸಮಾಧಿ ಅಂತ. ಜಗತ್ತಿನಾಗ ರಗಡದ ಹೆಣ ಹೋಗೋದು ಕಟ್ಟಿ ಅವು ನಿಮಗೆ ಸಮಾಧಾನ ಶಾಂತಿ ಕೊಡ್ತಾವನು. ಸಮವಾದ ಇರುವಿನ ಕಡೆಗೆ ಹೋದಾಗ ಅಲ್ಲಿ ಬುದ್ಧಿ ಸಮ ಆಗ್ತದೆ. ವಿಷಮದ ಕಡೆಗೆ ಹೋದರೆ ವಿಷಮ ಆಗ್ತೈತಿ. ನಮ್ಮನ್ನು ನಾವು ನಂಬೋದಿಲ್ಲ, ಶರೀರವನ್ನು ನಂಬ್ಕೊಂಡು ಕೂತೇವೆ. ಒಳ್ಳೆ ಚಲೋ ಕಮ್ಮನ ದಿವಸ ನಂಬೇ ಬಾಳೆ ಮಾಡ್ತೇವೆ. ಭಾಳ ಶಾನ್ಯಾರಾದವರು ಭಾಳ ನಂಬ್ತಾರೆ ಇದು ಶರೀರನ. ಈ ಎಚ್ಚರಿಕೆ ವ್ಯವಹಾರ ಅಂದ್ರೆ ಏನ್ರಿ? ಸತ್ಯವನ್ನು ವಜಾ ಹಾಕಿ ಇರುವುದು. ಎಲ್ಲ ಸುಳ್ಳಿನ ವ್ಯವಹಾರದ. ಏನು ಎಚ್ಚರಿಕೆ ವ್ಯವಹಾರ ಅಂದ್ರೆ ಅದು ಸುಳ್ಳು, ಸತ್ಯವಾದದ್ದಿಲ್ಲ ಅದು. ನೀವು ಯಾವ ಯೋಜನೆ ಮಾಡಿದರೂ ಈ ಪಂಚಭೂತಗಳ ಬಗ್ಗೆನೇ ಮಾಡ್ತಿರೋದಿಲ್ಲ. ನಿಮ್ಮ ಬಗ್ಗೆ, ನಿಮ್ಮ ಇರುವಿನ ಬಗ್ಗೆ ಏನಾರ ಯೋಜನಾದಿಗಳನ್ನು ಮಾಡಿರೇನು? ಅದನ್ನು ಸಂಶೋಧನೆ ಮಾಡಿ ನೋಡ್ಕೊಂಡಿರೇನು? ಈ ಶರೀರವನ್ನು ಎಷ್ಟು ಮೇಲ್ಬಾಣಿಕೆ ಮಾಡಿದರು, ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು, ಮತ್ತು ಒಂದಿಲ್ಲ ಒಂದು ದಿನ ಕೈ ಕೊಡೋದಂತೆ ಗ್ಯಾರಂಟಿನೇ. ಅದಕ್ಕೆ ಇದನ್ನು ನಂಬೇಡ ಅಂತ. ನಂಬಲಿಕ್ಕೆ ಇದು ಅರ್ಹತೆ ಯೋಗ್ಯ ಅಲ್ಲ. ಇದು ಮೋಸದ ಇದು. ಇದನ್ನು ನಂಬಿದವ್ರು ಹಣೆ ಬರ ಏನಾಗೈತೆ ನೋಡು. ಇದ್ರ ಸಂಬಂಧ ತಪ್ಪಿಸ್ಕೊಂಡವ್ರು ಹೆಂಗದಾರ, ಇದನ್ನು ನಂಬಿದ್ರೆ ನೆನವನಾಗಿದ್ದವ್ರು ಏನಾಗ್ಯಾರ ನೋಡ್ಕೊ. ಜೀವನ ಪರ್ಯಂತರ ನಿರಂತರ ದುಃಖವನ್ನು ಹೊಂದಬೇಕಾಗೈತಿ. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ. ಅದ ಸುಖರೂಪ ಅಂತ ತಿಳ್ಕೊಂಡೇವು. ದುಃಖ ಕೊಡೋದ ಸುಖರೂಪ ಅಂತ ಅಜ್ಞಾನಿಗಳಿಗೆ ಕಲ್ಪಿಸ್ಕೊಂಡು ಕೂತಾರೆ. ಇದು ಯಾರಿಗೂ ಎಂದೂ ತಮ್ಮ ಹಂತೆಯಲ್ಲಿ ಏನೈತೆ ಅದನ್ನು ಕೊಡೋದಿಲ್ಲ. ಸುಖ ಕೊಡೋದಿಲ್ಲ. ತನ್ನ ಹಂತೆಯಲ್ಲಿ ಏನೈತೆ ಅದನ್ನು ಕೊಡೋದಿಲ್ಲ. ಎಲ್ಲ ವಿಷಯ ವಸ್ತುಗಳು ದುಃಖನ ಕೊಡ್ತಾವೆ. ಅದಕ್ಕಿನ್ನ ತಿಂದೇವು ನಾವು. ಎಲ್ಲೋ ಒಬ್ಬವ ಇದನ್ನು ವಿಚಾರ ಮಾಡಿ ವಿವೇಕವಂತ ವಿಷಯದ ಗೊಡವೆ ಎಲ್ಲ ಕೈ ಬಿಟ್ಟು ತನ್ನೊಳಗೆ ತಾನು ನೋಡ್ಕೊಳ್ಳೋ.
ಸುಖಿಗಳಾದವರೆಲ್ಲ ವಿಷಯಗಳ ತ್ಯಾಗ ಮಾಡಿದರು. ತೊರೆ ವಿಷಯ ಇವನು. ನಮ್ಮ ಸುಖವನ್ನು ಅನುಭವ ಮಾಡ್ಕೊಳ್ಳಿಕ್ಕೆ ಅವು ಅಡ್ಡಿಯನ್ನುಂಟು ಮಾಡ್ತಾವು ವಿಷಯ ವಸ್ತುಗಳು. ಅವನು ಬಿಡು, ಬಿಟ್ಟಾಗ ಐತೆ ಅದು ನಿನಗೆ ಯಥಾರ್ಥ ವಸ್ತುವಿನ ಅನುಭವ ನಿನಗಾಗ್ತದೆ. ಬಿಡು. सकल साधु संत